व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणत विभवायाम निमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुवाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 94ನೆಯ ಪ್ರವಚನ. ವಿಶೇಷವಾಗಿ ವೇದದಲ್ಲಿ ಹೇಳಲ್ಪಟ್ಟಂತಹ ಯಜ್ಞಯಾಗಗಳ ಬಗ್ಗೆ, ದಕ್ಷಿಣೆಯ ಬಗ್ಗೆ ಬಹಳಷ್ಟು ವಿಚಿತ್ರವಾಗಿ ಆಕ್ಷೇಪ ಮಾಡಿದ ಧರ್ಮರಾಜನನ್ನು ಮತ್ತಷ್ಟು ಜೋರಾಗಿ ತರಾಟೆಗೆ ತೆಗೆದುಕೊಂಡಾಗಿ ಭೀಷ್ಮ ವೇದದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬಾರದು ಅಂತ ಹೇಳಿದ. ವ್ಯವಸ್ಥೆ ಎಲ್ಲ ದಕ್ಷಿಣದ್ದು ಹೇಗುಂಟು ಅಂತ ತೋರಿಸಿಕೊಟ್ಟು ನಮಗೊಂದು ದೊಡ್ಡ ಅದ್ಭುತವಾದ ಒಂದು ಪೌರೋಹಿತ್ಯ ಪ್ರಕರಣದಲ್ಲಿ ಪೂರ್ಣ ಪಾತ್ರದ ಒಂದು ಚಿಂತನೆ ಕೊಟ್ಟ. ಇದು ವಿಶೇಷವಾದಂತಹ ಒಂದು ವೈದಿಕ ಧರ್ಮ, ವೈದಿಕ ಆಚರಣೆ, ಯಜ್ಞ ಕಾಲದಲ್ಲಿ ಆಗುತ್ತಿದ್ದಂತಹ ಪ್ರಕ್ರಿಯೆ. ಸುಮಾರಾಗಿ ಒಂದು 8 ಸೇರಿನಲ್ಲಿ ದಕ್ಷಿಣೆಯ ಒಂದು ದೊಡ್ಡಸ್ತಿಕೆ ಎನ್ನುವ ನೆಲೆ ಯೋಚನೆ ಮಾಡಿದೆ. ನಾನು ಕಿವಿಯಲ್ಲಿ ಕೇಳಿದ ಹಾಗೆ ಎಳವೆಯಲ್ಲಿ ಏನು ಲೆಕ್ಕಾಚಾರ ಹೇಳಿದರೆ ಅವರು ಹೇಳುವ ರೀತಿ ಕೇಳಿಕೊಂಡ ಇವತ್ತು ನೆನಪು ಮಾಡಿಕೊಳ್ಳುವುದಾದರೆ 1 ಪವನಿನಲ್ಲಿ 2 ಮುಡಿ ಸಿಗ್ತದೆ ಅಕ್ಕಿ ಅಂತ ಹೇಳಿದಾಗೆ. ಅಂದ್ರೆ ಆವತ್ತಿನ ಲೆವೆಲ್ ನೋಡಿಕೊಂಡ್ರೆ 1 ಮುಡಿ 2 ಮುಡಿ ಎಲ್ಲ ಹೇಳಿದ್ರೆ 40-80 ಸೇರೆಲ್ಲ ಅಕ್ಕಿ ಆಗುವಂಥದ್ದು. ಬಂಗಾರದ ಹತ್ತಿರ ನೋಡಿಕೊಂಡ ಕ್ರಮ ಇವತ್ತು ವಿಚಿತ್ರ ಅನ್ನಿಸ್ತದೆ ಬಿಡಿ. ಹೀಗೆ ಇಲ್ಲಿ ಕೊಡಬೇಕಾದಂತಹ ನಿಯಮವನ್ನು ಉಲ್ಲೇಖ ಮಾಡಿದ್ರು ಅವರು. ಬಹಳ ಚೆನ್ನಾಗಿದೆ. ಹತ್ತಿರ ಇವತ್ತು ಸಹ ಈಗ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಅಂದಾಗ 80-100ರ ಹತ್ತಿರ ಹೋಗ್ತದೆ. ಅದು ರಾ ರೈಸ್ ಅಂದಾಗ, ಕೆಂಪು ಅಕ್ಕಿ ಅಂದಾಗ. ಹಾಗಾದ್ರೆ ಒಂದು 8 ಸೇರು ಅಂದಾಗ ಆ ಲೆಕ್ಕಾಚಾರದಲ್ಲಿ ಒಂದು 600-700 ರೂಪಾಯಿ ಆಯಿತು. ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದ್ರೆ 800ರಷ್ಟರವರೆಗೆ ಇವತ್ತೊಬ್ಬನ ದಿನದ ವೇಜಸ್, ಕೂಲಿ ಅಂತ ಹೇಳಿಕೊಳ್ಳುವಲ್ಲಿ ಆ ರೇಂಜ್ ಇವತ್ತು ಉಡುಪಿಯಲ್ಲಿ ಸಾಮಾನ್ಯವಾಗಿ ಇದೆ. ಕೆಲವೊಮ್ಮೆ ಊಟ ಕೊಟ್ಟು ಊಟ ಬಿಟ್ಟು ಎಲ್ಲ ಲೆಕ್ಕಾಚಾರ ಅಂದ್ರೆ ಒಂದು ಡಿಸ್ಟ್ರಿಯಿಂದ ಗಂಟೆಗೆ ಒಂದು 100 ರೂಪಾಯಿ ಅನ್ನೋದೊಂದು ಸರಾಸರಿ ವೇಗ. ಆನಂತರ ಅವನ ಗುಣಮಟ್ಟವನ್ನು ಚಿಂತನೆ ಮಾಡಿ, ಅಂದ್ರೆ ಮಿನಿಮಮ್ ಅನ್ನುವ ವ್ಯವಸ್ಥೆ ಎನ್ನುವುದು ಅರ್ಥ ಆಗ್ತದೆ ಯಾವ ಕಾಲದಲ್ಲಿ ಎನ್ನುವುದನ್ನು ಹೇಳಲಿಕ್ಕೆ ನಾನು ಅದನ್ನು ಇಷ್ಟಪಡ್ತೇನೆ ಅಷ್ಟೇ ಹೊರತು. ಭೀಷ್ಮರು ಹೇಳುತ್ತಾರೆ, ಅಪ್ರಾಮಾಣ್ಯಂಚ ವೇದಾನಾಂ ಶಾಸ್ತ್ರಾಣಂಚ ಅತಿಲಂಘನಂ ಅವ್ಯವಸ್ಥಾಚ ಸರ್ವತ್ರ ತದ್ವೈ ನಾಶನವಾತ್ಮನಃ. ಮುಖ್ಯವಾಗಿ ಮನುಷ್ಯ ಹಾಳಾಗಲಿಗಿರುವಂತಹ ಒಂದು ವ್ಯವಸ್ಥೆ ಏನು ಕೇಳಿದ್ರೆ ಅವನೇ ಮಾಡಿಕೊಂಡದ್ದು ಅವ್ಯವಸ್ಥೆ. ಏನದ ವ್ಯವಸ್ಥೆ ಕೇಳಿದ್ರೆ ಶಾಸ್ತ್ರ ಹೇಳಿದ್ದನ್ನು ಮಾಡುವುದಿಲ್ಲ, ಶಾಸ್ತ್ರ ಹೇಳದ್ದನ್ನು ಮಾಡ್ತಾನೆ ಅಂತ. ಇದು ಬಹಳ ದೊಡ್ಡದಾದಂತಹ ಫೀಚರ್. ಇದರ ಬಗ್ಗೆ ಕೃಷ್ಣನು ಬಹಳಷ್ಟು ದೊಡ್ಡ ಎಚ್ಚರಿಕೆಯ ಮಾತನ್ನು ಅರ್ಜುನನಿಗೆ ಹೇಳಿದ್ದಾನೆ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿ ಮಾಡು ಬಿಡು ಹೇಳುವುದಕ್ಕೆ ಶಾಸ್ತ್ರವೇ ಪ್ರಮಾಣ, ಅಥಾರಿಟಿ ಅಂತ ಹೇಳುತ್ತಾ, ಯಶ್ ಶಾಸ್ತ್ರ ವಿಧಿ ಮುತ್ಸೃಜಿ ವರ್ತದೆ ಕಾಮಕಾರತ ನಸಸಿದ್ಧಿ ಮಮಾಪ್ನೋತಿ ಅಂತ ಹೇಳಿ ಶಾಸ್ತ್ರವನ್ನು ಹೇಳಿದಂತೆ ನಡೆಸದೆ ಇಷ್ಟ ಬಂದಾಗಿ ಮಾಡ್ಲಿಕ್ಕೆ ಹೊರಟವನು ಹಾಳಾಗಿ ಹೋಗ್ತಾನೆ ಅಂತ ಹೇಳಿಬಿಟ್ಟು. ಅಂದ್ರೆ ನಾನೇನು ಓದಿಕೊಳ್ಳುವುದಿಲ್ಲ, ನಾನೇನು ಓದುವುದಿಲ್ಲ, ನಾನೇನು ಓದಿದವರನ್ನು ಕೇಳುವುದಿಲ್ಲ, ನನಗಿಷ್ಟ ಬಂದಾಗೆ ಮಾಡುತ್ತೇನೆ ಅಂತ ಹೇಳಿದರೆ ಅದು ತಪ್ಪು ಅಂದ ದೇವರು. ನೀವು ಯಾವುದೇ ಕರ್ಮ ಮಾಡಿ, ಸಾಮಾಜಿಕ ಕರ್ಮ ಆಗಲಿ, ಅದು
ವೈದಿಕ ದೈವಿಕ ಕರ್ಮವೇ ಆಗಲಿ, ಅದನ್ನು ತಿಳುಕೊಳ್ಳದೆ ಆಚರಣೆಯಲ್ಲಿ ತಂದರೆ ಅದು ದುರಂತ ಅಂತಾನೆ. ಅದರಿಂದ ಯದೇವ ವಿದ್ಯೆಯಾ ಕರೋತಿ ಅಂತ ಶಾಸ್ತ್ರ ಏನು ಹೇಳಿದೆ ಅಂತ ನೋಡು. ತಿಳಿಯುವುದು ಅಂದ್ರೆ ಯಾವುದೋ ಕುಶಾಸ್ತ್ರ ತಪ್ಪು ಸಂಗತಿಗಳಲ್ಲಿ ತಿಳ್ಕೊಳ್ಳುವುದಲ್ಲ. ಸಹಜವಾಗಿ ಯಥಾರ್ಥವಾಗಿ ಶಾಸ್ತ್ರದಿಂದ ತಿಳ್ಕೊಂಡು ಮಾಡು. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮಾಡದೆ ಇರಬೇಡ, ಅದಿನ್ನೊಂದು ಕ್ರಮ. ಹೇಳಿದ್ದು ಮಾಡು, ಹೇಳದ್ದು ಮಾಡಬೇಡ ಅಂತ. ಇವತ್ತು ಉಲ್ಟಾ ಬಲ್ಟಾ ಇದೆ. ಹೇಳಿದ್ದು ಮಾಡುವುದಿಲ್ಲ, ಹೇಳದ್ದು ಮಾಡ್ತಾನೆ. ಇದನ್ನೇ ಭೀಷ್ಮರಂದ್ರು. ಅಪ್ರಾಮಾಣ್ಯಂಚ ವೇದಾನ, ವೇದವನ್ನು ಪ್ರಮಾಣವಾಗಿ ಇಟ್ಟುಕೊಳ್ಳುವುದಿಲ್ಲ, ವೇದಕ್ಕೆ ಪ್ರಾಮಾಣ್ಯ ಕೊಡುವುದಿಲ್ಲ, ವೇದ ಹೇಳಿದ್ದನ್ನು ಒಪ್ಪುವುದಿಲ್ಲ. ಮತ್ತೆ ಶಾಸ್ತ್ರಾಣಂಚ ಅತಿಲಂಘನ, ಎಲ್ಲಿ ನೋಡಿದರಲ್ಲಿ ಹೇಳಿದಾಗೆ ಇಲ್ಲ, ಅದನ್ನು ದಾಟಿಬಿಟ್ಟಿದ್ದಾನೆ. ವರ್ತತೆ, ಕೃಷ್ಣ ಹೇಳಿದ ಶಾಸ್ತ್ರವಿದ್ಯೆ ವಿಸ್ತೃಜ್ಯ ವರ್ತತೆ ಕಾಮಗಾರತಃ. ಇದೆರಡು ವಿಶೇಷವಾದ ತಪ್ಪು. ಅದನ್ನ ಅವ್ಯವಸ್ಥಾಚ ಸರ್ವತ್ರ, ಎಲ್ಲಿ ನೋಡಿದರಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಹೆಚ್ಚು ಕಮ್ಮಿ ಆಗಿದೆ. ಇದರಿಂದ ವ್ಯಕ್ತಿಯ ನಾಶ, ವ್ಯಕ್ತಿತ್ವದ ಕೊನೆ ವಾಸ್ತವವಾಗಿ. ನೋಡಿ, 10 ವಿಷಯವನ್ನು ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳುತ್ತಾನೆ. ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟಂತೆ ಇರತಕ್ಕಂಥ ಚಿಂತನೆಗಳು ಹೇಳಲಿಕ್ಕೆ ಹೋದಾಗ. ಹೋತ್ರವಿನ 10 ಹೋತ್ರಗಳು ಅಂತ ಹೇಳುವುದು ಅವ ಭೀಷ್ಮ. ಚಿತ್ತಿಹಿ ಸೃಗು, ಇದಕ್ಕೆಲ್ಲ ದೊಡ್ಡ ದೊಡ್ಡ ಆರಣ್ಯಗಳಲ್ಲೆಲ್ಲ ಭಾಷ್ಯಗಳಿವೆ. ಚಿತ್ತಿ ಸೃಗು ಚಿತ್ತಮಾಜ್ಯಂ ಅಂತ ಅಲ್ಲಿ ಶುರು ಆಗ್ತದೆ. ಅದನ್ನು ಇಲ್ಲಿ ಎತ್ತಿಕೊಳ್ಳುತ್ತಾನೆ. ಚಿತ್ತಿಹಿ ಸೃಗು ಚಿತ್ತಂ ಆಜ್ಯಂ ಚ ಪವಿತ್ರಂ ಜ್ಞಾನಮುತ್ತಮಂ ನ ಸ್ಪೃಷ್ಟತ್ವಂ ನ ಜಿಹ್ವತ್ವಂ ಕಾಲಃ ದೇಶಸ್ಥತೆ ದಶ. ಒಂದು 10 ಐಟಮ್ಸ್ಗಳುಂಟು. ನಮಗೆ ಕಾಲ ಮತ್ತು ದೇಶದ ಬಗ್ಗೆ ಗೊತ್ತಾಯಿತು. ಅದು ಹೆಚ್ಚು ಕಡಿಮೆ ಆಗುವುದು ಗೊತ್ತಾಯಿತು. ಅದರೊಟ್ಟಿಗೆ ಪ್ರಧಾನವಾದ ದೊಡ್ಡ ಐಟಮ್ ಹೇಳಿದ್ದು ಭೀಷ್ಮ, ನಜಿಹ್ವತ್ವಂ ಅಂತ. ಮೋಸ ಇರಬಾರದು, ಕಪಟ ಇರಬಾರದು, ಒಳಗೊಂದು ಹೊರಗೊಂದು ಇರಬಾರದು, ಕುಟಿಲತೆ ವಕ್ರತೆ ಇರಬಾರದು. ಯಾಕೆಂದ್ರೆ ಸರ್ವಂ ಜಿತ್ವಂ ಮೃತ್ಯುವದಂ, ಎಲ್ಲಿ ಮೋಸ ಉಂಟೋ ಅಲ್ಲಿ ಸಾವುಂಟು. ಆಯ್ತಾ? ಅವ್ರು ಹೇಳುವಂಥದ್ದು. ಎಲ್ಲಿ ವಕ್ರತೆ ಇದೆ ಅಲ್ಲಿ ಕೊನೆ ಇದೆ. ಮತ್ತೆ ಆರ್ಜವಂ ಬ್ರಹ್ಮಣ ಪದಂ, ನೇರ ಪ್ರಾಮಾಣಿಕತೆ, ವ್ಯವಸ್ಥಿತವಾದದ್ದು, ಒಳಗೊಂದು ಹೊರಗೊಂದು ಇಲ್ಲ, ಓಪನ್ ಹಾರ್ಟೆಡ್. ಈ ನಮೂನೆ ಇರುವುದು ಅದು ಭಗವಂತನೆಡೆಗೆ ಸಾಗಿಸುವುದು. ಬ್ರಹ್ಮಣ ಪದಂ, ಇದು ವೇದದ ಮಾತು, ಇದು ವೇದದ ಸ್ವಲ್, ಇದು ದೇವರ ಸ್ಥಾನ. ಎಷ್ಟು ಚೆನ್ನಾಗಿದೆ. ಪ್ರಮಾಣಬದ್ಧವಾಗಿ ನೀನು ನಡೆ, ಅದು ನೀನು ದೇವರೆಡೆಗೆ. ಅದೇ ನೀನು ಮೋಸ, ಅದು ನಿನಗೆ ನರಕ, ಅದು ಸಾವು. ಮತ್ತೊಂದು ಹೇಳ್ತಾನೆ ಅಸ್ಪೃಷ್ಟತ್ವಂ ಅಂತ. ಎಲ್ಲ ಒಂದು ಮುಟ್ಟಿ ಮುಗುಳುದುಂಟಲ್ಲ, ಅದು ಎಲ್ಲ ವಸ್ತುಗಳನ್ನು ಹಾಳು ಮಾಡ್ತದೆ. ಆದಷ್ಟು ವಸ್ತುಗಳನ್ನು ಸಂಪರ್ಕದಿಂದ ದೂರ ಇಡು. ಅದು ಯಾವುದೇ ಆಗಲಿ, ಪ್ರಾಣಿ ಪ್ರಪಂಚ ಆಗಿರಲಿ, ವಸ್ತು ಪ್ರಪಂಚ ಆಗಿರಲಿ, ಮನುಷ್ಯ ಆಗಲಿ, ಎಲ್ಲ ವಸ್ತುಗಳ ಸಾಂಕರ್ಯ ಆಗಬಾರದು. ಒಂದು ಚಂದವಾದಂತಹ ತುಳು ಭಾಷೆಯಲ್ಲಿ ಶಬ್ದ ಉಂಟು, ಮುಟ್ಟುಚಟ್ಟು ಅಂತ ಹೇಳ್ತಾರೆ. ಮುಟ್ಕೊಳ್ಳಿಕ್ಕಿಲ್ಲ ಇನ್ನೊಂದನ್ನು, ಸೊತ್ತನ್ನು ಒಂದಕ್ಕೊಂದು ತಾಗಿಸಿಕೊಳ್ಳುವುದು, ತಾಗುವಂತೆ ಮಾಡುವುದು, ಅದಕ್ಕಿದಕ್ಕೆ ಮುಚ್ಚಳ ಹಾಕುವುದು, ಇದರ ಸೌಂಡನ್ನು ಅದಕ್ಕೆ ಹಾಕುವುದು, ಇಂಥದ್ದೆಲ್ಲ ಆಗುವುದೇ ಇಲ್ಲ. ಒಂದು ಬ್ಯಾಕ್ಟೀರಿಯಾಗಳ ವ್ಯತ್ಯಾಸದಿಂದಾಗಿ ಆಗತಕ್ಕಂತಹ ವಸ್ತುವಿನ, ಈಗ ಮೊಸರಿನ ಸೌಟು, ಮಜ್ಜಿಗೆದ್ದು ಮೊಸರಿದ್ದು, ಅದನ್ನು ಹಾಲಿನ ಪಾತ್ರೆ ಹಾಕಿ ಬಿಟ್ಟ, ಏನಾಯ್ತು? ಯಾರ ಹತ್ರ ಕೇಳೋದು? ಇನ್ನು 6 ಗಂಟೆ ಬಿಟ್ಟು ನೋಡಿ ಏನಾಗ್ತದೆ ಹೇಳ್ತದೆ. ಅದು ಏನು? ಅದು ಹಾಲು ಹಾಳಾಗ್ತದೆ, ಅಂದ್ರೆ ಮೊಸರು ಆಗ್ತದೆ. ಹಾಲಿನ ಸೌಟನ್ನು, ಮೊಸರಿನ ಸೌಟನ್ನು ಹಾಲಿಗೆ ಹಾಕಿದ್ರೆ ಏನಾಗುತ್ತೆ? ಹಾಗೆ ಎಲ್ಲ ಇದು ಕೇವಲ ದ್ರವ್ಯದಲ್ಲಿ ಹೇಳಿದ್ದು. ಪ್ರತಿಯೊಂದು ವಿಷಯದಲ್ಲಿಯೂ ಹಾಗೆ, ಎಲ್ಲಿಯೂ ಎಲ್ಲ ಕಡೆ ನೋಡಿದ ಬಹಳ ಚೆನ್ನಾಗಿದೆ ನೋಡಿ, ತುಂಬಾ ಸುಲಭವಾಗಿರ್ತದೆ. ಇವತ್ತು ಇರತಕ್ಕಂಥ ಕತೆ ಎಲ್ಲೋ, ಇವತ್ತು ನಾನು ಟ್ಯಾಂಕಿ ಸಂಸ್ಕೃತಿ ಇಟ್ಟುಕೊಳ್ಳಿ. ನೀರು ಎಲ್ಲಿ ಇರುತ್ತೆ ಕೇಳಿದ್ರೆ ಟ್ಯಾಂಕಿಯಲ್ಲಿ ಇರುತ್ತೆ ಅಂತ ಎಲ್ಲಿ ಹೇಳ್ತಾರೆ, ಒಂದು ಮೇಲೆ ಒಂದು ಕೆಳಗೆ. ಒಬ್ಬೊಬ್ಬರ ಮನೆಯಲ್ಲಿ 2 ರೀತಿಯ ಟ್ಯಾಂಕ್ ಇರ್ತದೆ, ಕೆಲವೊಮ್ಮೆ ಮೇಲೆ ಇರ್ತದೆ, ಕೆಲವೊಮ್ಮೆ ಕೆಳಗೆ ಇರ್ತದೆ. ಕೆಳಗಿದ್ದಕ್ಕೆ ಸಂಪ್ ಅಂತ ಕರೀತಾರೆ, ಕರೀಲಿ. ಅಲ್ಲಿಗೆ ನೀರು ಬಂದು ಬೀಳ್ತದೆ, ಅದು ಎಲ್ಲಿಂದ ಬೀಳ್ತದೆ. ಅದನ್ನು ತೊಳೆಯುವುದು ಕೆಲವೊಮ್ಮೆ ಇಳಿದು ಕಾಲಿಟ್ಟೋ ಅಥವಾ ಕಾಲಿಗೆ ಏನು ತೊಟ್ಟೆ ಕಟ್ಟಿಯೋ ಏನೇ ಇರಲಿ, ಅಂತೂ ಇಳಿತಾರೆ, ಹತ್ತುತ್ತಾರೆ, ಮುಳುಗುತ್ತಾರೆ, ತೆಗಿತಾರೆ, ಎಲ್ಲ ವಸ್ತುಗಳು ಸಮ. ಮತ್ತೆ ಅದು ಟ್ಯಾಪಿನಲ್ಲಿ ಬರ್ತದೆ, ಅದು ಹೇಳಬೇಕಾಗಿಲ್ಲ. ನೀರಲ್ಲಿ ಬರ್ತದೆ ಹೇಳಿದ್ರೆ ಎಲ್ಲರೂ ಮಕ್ಕಳು ಏನಿದ್ದು ಟ್ಯಾಪಿನಲ್ಲಿ ಬರ್ತದೆ ಹೇಳುವುದೇ, ನಳ್ಳಿಯಲ್ಲಿ ಕೊಳದಲ್ಲಿ ಅಂತ ಶಬ್ದಗಳು ವ್ಯತ್ಯಾಸ.
ಅಲ್ಲಿಗೆ ಬರಬೇಕು ಅಂತ ಆದ್ರೆ ಈ ಟಾಂಕಿಯಿಂದ ಬರ್ತದೆ. ಟಾಂಕಿಯಲ್ಲೆಲ್ಲ ಬಿದ್ದದ್ದು ಒದ್ದದ್ದು ಹಾಳಾದ್ದು ಎಲ್ಲ ಇರ್ತದೆ. ಕೆಲವೊಮ್ಮೆ ಅದೇನೋ ಒಂದು ರೀತಿಯಿಂದ ಡಿಸ್ಟೆಲ್ ಆಗಿಯೂ ಚಂದವಾಗಿಯೂ ಇನ್ನೇನೋ ಅರಿಪೆಯಲ್ಲಿಯೋ ಏನಾದ್ರೂ ಒಂದು ರೀತಿಯ ವಿಶೇಷವಾದಂತಹ ನೈಲಾನಿದ್ದು ಇನ್ನೊಂದು ಒಂದು ಕೇಸಿನಲ್ಲಿ ಬರುತ್ತೆ, ಇಟ್ಟುಕೊಳ್ಳೋ, ಅದೇನು ಸಾರ್ಟ್ ಮಾಡ್ತದೆ. ಆದ್ರೆ ಎಲ್ಲರೂ ಮುಟ್ಟಿದ ನೀರದು, ಕೊಳ ಅದು, ನಳ್ಳಿ ಅದು. ಈಗ ತಾನೇ ಮುಟ್ಟಿ ಹೋಗಿರ್ತಾರೆ ಯಾರು, ನಾವು ಆಗ ತಾನೇ ಒಂದು ಸೌಟನ್ನು ಅಲ್ಲಿ ತೊಳೆದು ಬಿಡ್ತೇವೆ, ಅದನ್ನು ತಗೊಂಡೋಗಿ ಪಾಯಸದ ಪಾತ್ರೆಗೆ ಹಾಕ್ತೇವೆ. ಈಗ ಪಾಯಸ ಶುದ್ಧವಾಗಿತ್ತು, ಹಾಲಿನಲ್ಲೇ ಬೇಯಿಸಿದ ಅನ್ನಕ್ಕೆ ಮಾಡಿದ ಕೇಸರಿ ಹಾಕಿದ ವಸ್ತು ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ. ಆದರೆ ಹಾಕಿದ ಸೌಟ್ ಹೇಗಿತ್ತು ನೋಡಿ, ಆ ಟಾಂಕಿ ನೀರಿನಲ್ಲಿ ತೊಳೆದದ್ದು, ಅದರಲ್ಲಿ ಹಾಗೆ ಒಂದು ಅರ್ಧ ಚಮಚದಷ್ಟು ನೀರು ಇರ್ತದೆ. ಎಷ್ಟು ಬಗ್ಗಿಸಿದ್ರು, ಒಣಗಿಸಿದ್ರು, ಅಲ್ಲಾಡಿಸಿದ್ರು, ತೇಯ್ದ್ರು, ಅದೆಲ್ಲ ಮಾಡೋದಿಲ್ಲ, ಅಷ್ಟು ಕಾಳಜಿ ಮಾಡೋದಿಲ್ಲ. ಅವನ ಕೈಯಿಂದ ಸೌಟ್ ರಟ್ಟುತ್ತೆ ಮತ್ತೆ ಹಾಗೆ ಮಾಡಿದ್ರೆ ಅದೆನ್ನಪ್ಪ ಅನ್ಪಾರ್ಲಿಮೆಂಟರಿ ಆಗ್ತದೆ. ಅವನು ಎದುರಲ್ಲಿ ಕೂತವರಿಗೆಲ್ಲ ಹಾಗೆ ಮಾಡಿದ್ರು. ಅದರಿಂದ ನೇರವಾಗಿ ತೊಳೆದ ಸೀದಾ ತಗೊಂಡೋಗಿ ಹಾಲಿನ ಪಾತ್ರೆಗೆ ಆ ಸೌಟನ್ನು ಹಾಕಿದ. ಹಾಗಾಗಿ ನಳ್ಳಿಯ ನೀರಿನ ಒಂದು 4-6 ಚಮಚವೋ ಒಂದಿಷ್ಟು ಸಂಪತ್ತು ಆ ನೀರು ಅದು ಪಾಯಸಕ್ಕೆ ಬಿತ್ತು. ಅಲ್ಲಿಗೆ ಪಾಯಸದ ಪಾತ್ರೆ ಟಾಂಕಿಯ ನೀರಿನ ಕತೆ ಹಾಗೆ ಆಯ್ತು. ಅದನ್ನೇ ಅವ್ರು ಮುಟ್ಟಬೇಡಿ ಅಂತ. ಆ ಕೈಯಲ್ಲಿ ಮುಟ್ಟಬೇಡಿ, ಸೊಂಟನ್ನು ತಾಗಿಸಬೇಡಿ, ಅದನ್ನು ಪ್ರತ್ಯೇಕ ಇಡೀರಿ, ಸಂಪರ್ಕಕ್ಕೆ ಒಳಗಾಗಿಸಬೇಡಿ. ಇದು ವಸ್ತು ಮಾತ್ರ ಅಲ್ಲ, ವ್ಯಕ್ತಿಯನ್ನು, ಯಾರನ್ನು ಮುಟ್ಟಬೇಡಿ. ಕೊನೆಗೆ ಮಡಿವಂತಿಕೆ ಬಗ್ಗೆ ಮಾತಾಡುವಾಗ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಅವರ ಮನೆಯವರು ಅವರಿಗೆ ಮಡಿಬೇಕಾದ್ರೆ ಜಾಸ್ತಿ ಅಂದ್ರೆ, ಮತ್ತೊಬ್ಬರ ಮನೆಯವರನ್ನು ಮುಟ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದರಲ್ಲಿಯೂ ಮಲಗಿದ ಮಡಿ ಬೇರೆ, ಪ್ರಯಾಣದ ಮಡಿ ಬೇರೆ, ಊಟದ ಮಡಿ ಬೇರೆ, ಯಾತ್ರೆಯ ಮಡಿ ಬೇರೆ, ಜಾತ್ರೆಯ ಮಡಿ ಬೇರೆ, ಸಂತೆಯ ಮಡಿ ಬೇರೆ, ಆಸ್ಪತ್ರೆಯ ಮಡಿ ಬೇರೆ. ನಿಮ್ಗೆ ಗೊತ್ತುತ್ತಾರೆ, ಆಸ್ಪತ್ರೆಯಲ್ಲಿ ನಮ್ಮನ್ನು ಸೀದಾ ಹೋಗಿ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರ ರೋಗಿ ಆದ್ರೆ? ಇಲ್ಲ, ಎಲ್ಲ ಬಟ್ಟೆ ಬಿಚ್ಚಿ ಅವರದ್ದೇ ಬಟ್ಟೆ ತೊಡಿಸಿ, ಕೈಕಾಲುಗಳಲ್ಲಿ ಏನಾದರೂ ಮತ್ತೊಂದಿದ್ರೆ ಅದನ್ನೆಲ್ಲ ತೆಗೆಸಿ, ಕಂಠಸೂತ್ರ ಆಗಲಿ ಅಥವಾ ಕಟಿಸೂತ್ರ ಆಗಲಿ ಯಾವುದನ್ನು ಉಳಿಸಿಕೊಳ್ಳುವುದಿಲ್ಲ ಅವರು. ಆದ್ರಿಂದ ಅವರು ಒಂದೊಮ್ಮೆ ಪೇಷಂಟ್ ಡೈಡ್ ಹೇಳಿದ್ರೆ ಅನುಕೂಲ, ಏನಿಲ್ಲದೆ ಹೊರಗೆ ಬರ್ತಾನವ, ಮೈಯಲ್ಲಿ ಯಾವುದೂ ಇರುವುದಿಲ್ಲ, ಹಾಕಿಕೊಟ್ಟಿರತಕ್ಕಂಥ ಅವನ ಸಂಸ್ಕಾರದ ವಸ್ತು ಇರುವುದಿಲ್ಲ, ಯಾರೇ ಆಗಲಿ. ಈಗ ಯಾಕೆ ಮಾಡಿದ್ರು ಅವರು? ಅದು ನಿಮ್ಮ ಅಲ್ಲಿನ ಯಾವುದೇ ಬ್ಯಾಕ್ಟೀರಿಯಾಗಳು, ಸಂಕರಣಗಳು, ರೋಗಾಣುಗಳು ಬಾರದಿರಲಿ ಅಂತ ಅಲ್ವಾ? ಹಾಗೆ ಅವರೆಲ್ಲ ಅದು ವಸ್ತುಗಳಲ್ಲಿ ಇರುವುದಿಲ್ವಾ? ಇರ್ತದೆ. ಅವರದಕ್ಕೋಸ್ಕರ ತಾವು ಗೌನೆಲ್ಲ ಹಾಕೊಳ್ತಾರೆ, ಅದನ್ನು ಫ್ರೆಶ್ ಮಾಡಿಕೊಳ್ಳುತ್ತಾರೆ, ಆದ್ರೂ ಅಲ್ಲಿ ಮುತ್ತಿ ಹಾಕಿರುವುದಿಲ್ಲ, ಇರ್ತದೆ. ಎಲ್ಲ ತೆಗಿಲಿಕ್ಕೆ ಎಲ್ಲಿ ಬರ್ತದೆ, ಯಾರಲ್ಲಿ ಬರ್ತದೆ, ಹೇಗೆ ಬರ್ತದೆ? ಆದ್ರಿಂದ ಅವರು ಇದನ್ನು ಶಾಸ್ತ್ರಗಳ ಆವತ್ತು ನೀವು ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ಸ್ವಲ್ಪ ನೋಡಿಕೊಂಡ್ರಿ ಅಷ್ಟೇ. ಒಳ ಹೋಗುವಾಗ ಮಾತಾಡಲಿಲ್ಲ, ಡಿಸ್ಪೆನ್ಸರಿಯಲ್ಲಿ ಕೇಳಲಿಲ್ಲ, ಪರೀಕ್ಷೆ ಮಾಡುವಾಗ ಹೇಳಲಿಲ್ಲ. ಅದೆಲ್ಲ ಒಂದೇನವನಿಗೆ ಹೋಗ್ತಾ ಉಂಟು. ಅವನದ್ದು ಏಪ್ರಾನ್ ಎಲ್ಲ ಅಲ್ಲೇ ಇರುವುದಿಲ್ಲ ಕುರ್ಚಿಯಲ್ಲಿ. ಎಷ್ಟು ಸಮಯದಿಂದ ಇರ್ತದೆ? ಗುಡಿಸುವನು ಕೆಳ ಹಾಕಿದ ಮೇಲೆ ಹಾಕ್ತಾನೆ, ಮೇಲೆ ಹಾಕಿದ ಕೆಳ ಹಾಕ್ತಾನೆ. ಎಷ್ಟೋ ಜನರು ಬಂದು ಹೋಗಿರ್ತಾರೆ, ಎಲ್ಲ ಅದರಲ್ಲೇ ಇದೆ. ಅವನು ಹಾಕೊಂಡ ತಕ್ಷಣ ಅವನೇನು ರೋಗಾಣುಗಳು ಮುದ್ದೆ ಆಗಿರುವುದಿಲ್ಲ. ಅವನು ಸಹ ಅವನ ಮೈಯಲ್ಲಿ ಸಹ ನೀವು ಮೈಕ್ರೋಸ್ಕೋಪ್ ಅಲ್ಲಾಡುದು ಕಾಣ್ತದೆ ಎಲ್ಲ. ಪಕ್ಕದಲ್ಲಿ ಕೂತ ರೋಗಿಯನ್ನು ಅವ್ರು ಮುಟ್ಟೆ ಮುಡುತ್ತಾರೆ, ಕೈ ತೊಳಿತಾರೆ ತಿಳ್ಕೊಳ್ಳಿ, ಅವನು ಇವರನ್ನು ಮುಡುತ್ತಾರೆ. ಎಲ್ಲಿ ತೊಳಿಲಿಕ್ಕೆ ಬರುತ್ತೆ? ಫ್ರಾನ್ಗಳಾದ್ರಿ, ಬಟ್ಟೆ ಆದ್ರಿ, ಟೇಬಲ್ ಆದ್ರೆ ಎಲ್ಲ. ನೀವು ಕೊರೋನಾ ಯೋಚನೆ ಮಾಡಿ ಪೀರಿಯಡ್ ಹೇಗಿತ್ತು ಅಂತ ಅದನ್ನಿಲ್ಲಿ ಭಾರತ ಹೇಳಿದ್ವಿ. ಭೀಷ್ಮರನ್ನು ಅಸ್ಪೃಷ್ಟತ್ವಂ ಅಂತ, ಮುಟ್ಟಬೇಡ, ಮುಟ್ಟದಿರುವಂತೆ ಮಾಡು, ದೂರ ನೋಡಿಕೋ. ಇದು ಒಂದು ಐಟಮ್. ಹೇಗೆ ಮೋಸ, ವಂಚನೆ, ದಗ ಇರಬಾರ್ದು ಇತ್ತೋ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಬೇಕಿತ್ತು ಅಂತಿತ್ತೋ, ಪ್ರಾಮಾಣಿಕತೆಯನ್ನು ಒಪ್ತಿದ್ದೆವೋ, ಆದ್ರಿಂದ ಇವುಗಳೆಲ್ಲ ಸಾವಿನ ದಾರಿಗಳು, ಅವುಗಳೆಲ್ಲ ಬೆಳಕಿನ ಹಬ್ಬಗಳು ಅನ್ನೋ ನೆಲೆಯಲ್ಲಿ ಉಲ್ಲೇಖ ಮಾಡಿದ್ರು. ಅದರೊಟ್ಟಿಗೆ ಶುದ್ಧವಾದ ಮನಸ್ಸು, ಅದರ ಆಚಿನ ಯೋಚನೆಗಳು, ಶಕ್ತಿಗಳು, ಐಟಮ್ಗಳು, ಆಹುತಿ ಕೊಡ್ಲಿಕ್ಕಿರುವಂಥದ್ದು, ತುಪ್ಪ ಹಾಕುವ ಸರಕು, ಅದರೊಟ್ಟಿಗೆ ಪವಿತ್ರ ಪಾತ್ರೆ, ತಾನು ಹಾಕೊಳ್ಳೋ ಪವಿತ್ರ ಧಾರಣೆ ಮಾಡುವಂಥದ್ದು, ಒಳ್ಳೆ ಎಚ್ಚರ, ಪ್ರಧಾನವಾಗಿ ಜ್ಞಾನ ಉತ್ತಮಂ, ಇವೆಲ್ಲ ಪ್ರಧಾನವಾದ ಅಂಶಗಳು ಪಾತ್ರ ವಹಿಸ್ತವೆ ಯಜ್ಞಗಳಲ್ಲಿ. ಮುಖ್ಯವಾಗಿರುವಂಥದ್ದು ಮೋಸ ವಂಚನೆ ಇಲ್ಲದೆ ನಡೆಸಬೇಕಾದ್ದು ಕರ್ಮ. ಇಷ್ಟೇ. ಏತಾವಾನ್ ಜ್ಞಾನ ವಿಷಯ. ಯಜ್ಞವೇ ಮಾಡಬೇಕಾಗಿಲ್ಲ ಅಂದಾಗ, ತಪಸ್ಸೇ ಸಾಕು ಅಂದಾಗ, ಬಹಳ ಅದ್ಭುತವಾದಂತಹ ಮನುಷ್ಯ ಮಾತ್ರನಲ್ಲಿರಬೇಕಾಗಿರತಕ್ಕಂಥ ಪ್ರೀತಿ ವಿಶ್ವಾಸಗಳು, ತನ್ನನ್ನು ನಂಬಿಕೊಂಡು ಬಂದಿರೋವರ ಮೇಲೆ ಇರತಕ್ಕಂಥ ವಿಶೇಷವಾದಂತಹ ಕಾಳಜಿಗಳು,
ಅದಕ್ಕಾಗಿ ಅವನು ಪ್ರಮಾದದಲ್ಲಿ ಇರತಕ್ಕಂಥ ದೊಡ್ಡ ಪ್ರತಿಜ್ಞೆ ಸತ್ಯವಾಕ್ಯತ್ವ ಇವೆಲ್ಲ ಎಷ್ಟು ಚೆನ್ನಾಗಿ ಹೇಳುತ್ತಾನೆ ಭೀಷ್ಮ. ಆದ್ರಿಂದ ಯಜ್ಞವೇ ದೊಡ್ಡ ಸಂಗತಿ ಅಲ್ಲ, ಮತ್ತೆ ದಕ್ಷಿಣ ಕಥೆ ಏನು, ತಪಸ್ಸೇ ಯಜ್ಞ ಆಗ್ತಿದೆ, ಇಷ್ಟೇ ಟೋಟಲ್ ಮುಖ್ಯ ತಿಳಿಬೇಕಾದ ಸಂಗತಿ. ಸುಮ್ಮನೆ ಮಾತಾಡು, ವೇದದ ಬಗ್ಗೆ ಮಾತಾಡು. ಭೀಷ್ಮ ಬಾರಿ ಜೋರಾಗಿ ಹೇಳಿಬಿಟ್ಟೆ. ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ. ಎಂತದು ಪ್ರಶ್ನೆ ಮಾಡ್ತದೆ, ಎಂತದು ಸುಮ್ಮನೆ ಮಾತಾಡುವುದು ಅಂತಾನೆ. ಜ್ಞಾನದ ಸಂಗತಿ ಹೀಗೆ ಇಷ್ಟೇ ಮಾಡಬೇಕಾದ ಕತೆ. ಮನುಷ್ಯ ಅವನೇ ಒಂದು ದೊಡ್ಡ ಯಜ್ಞದ ಪಾತ್ರೆ, ನಡೆಸಬೇಕಾದ ತಪಸ್ಸೆ ದೊಡ್ಡ ಯಜ್ಞ, ಇರುವುದೇ ದೊಡ್ಡ ವಿಷಯ ಸೋಮರಸ, ಅದನ್ನು ಭಕ್ತಿರಸವಾಗಿ ಭಗವಂತನಿಗೆ ಸಮರ್ಪಿಸುವ ರೀತಿ ಅಂದುಕೊಂಡಾಗ ಧರ್ಮರಾಜ ಕೇಳುತ್ತಾನೆ, ಅಜ ವಿಷಯ ಈಗ ನನಗೆ ರಾಜ್ಯಭಾರ ಮಾಡಲಿಕ್ಕೆ ಇವರನ್ನೆಲ್ಲ ಪುರೋಹಿತರನ್ನಾಗಿಸಿಕೊಂಡೆಲ್ಲ ಹೇಳಿದ್ರಿ, ಈ ಒಂದು ಸಣ್ಣ ಕೆಲಸಕ್ಕೂ ಒಬ್ಬರಿಂದ ಆಗ್ತದ? ನಾನು ಹೇಳುದು, ಯದ್ಯಪಿ ಅಲ್ಪತರಂಕರ್ಮ ತದಪ್ಯೇಕೇನ ದುಷ್ಕರ. ಸಣ್ಣ ಕೆಲಸ ಆದ್ರೂ ಒಬ್ಬರಿಂದ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಪುರುಷೇಣ ಅಸಹಾಯೇನ, ಯಾರು ಸಹಾಯಕ್ಕೆ ಬರೋದಿಲ್ಲ ಹೇಳಿದ್ರೆ ಅವನು ಎಂತ ಮಾಡು. ಕಿಮು ರಾಜ್ಯಂ ಪಿತಾಮಹ. ಅಜ ರಾಜ್ಯ ಅಂದ್ರೆ ಕಮ್ಮಿ ಕೆಲಸವ, ದೊಡ್ಡ ಸಂಗತಿ, ಅದು ಒಬ್ಬರಿಂದ ಎಲ್ಲ ಆಗ್ತದ, ಅದಕ್ಕೆ ಸಹಾಯಕರು ಬೇಡವಾ? ನಾನು ಎಂತ ಸಹಾಯಕರನ್ನು ಇಟ್ಟುಕೊಳ್ಳುದು? ಕಿಂ ಶೀಲ ಕಿಂ ಸಮಾಚಾರ ರಾಜ್ಞ ಯಹ ಸಚಿವ ಹೋಯತ್. ಅವನಿಗೆ ಒಟ್ಟಿಗಿರುವವನು, ಕೆಲಸ ಮಾಡುವವನು ಸಚಿವ, ಅವನೇಗಿರಬೇಕು, ಅವನ ನಡೆ ಹೇಗೆ, ನುಡಿ ಹೇಗೆ, ಅವನ ಆಚಾರ ಏನು, ಅವನ ವಿಚಾರ ಏನು, ರಾಜನಿಗೆ ಸಹಾಯಕನಾಗಿ ಬರತಕ್ಕಂಥ ಸಚಿವನ ವ್ಯವಸ್ಥೆ ಹೇಗಿರ್ತದೆ ಹೇಳು ಅಜ್ಜ ಅಂತ ಅದು ತಿಳಿಸ್ಬೇಕು ನನಗೆ. ಮತ್ತೆ ಅವನು ಆಗಲ್ಲ, ಕೀದೃಶೇ ವಿಶ್ವಸೇತ್ ರಾಜ ಕೀದೃಶೇ ನಚ ವಿಶ್ವಸೇತ್. ಅವನನ್ನು ಇವನು ಒಪ್ಲಿಕ್ಕೆ ಆಗ್ತದ, ವಿಶ್ವಾಸ ಇಡ್ಲಿಕ್ಕೆ ಬರ್ತದ? ಹಾಗಾಗಿ ಎಂತ ವ್ಯಕ್ತಿ ಇದ್ದಾಗ ಅವನ ಮೇಲೆ ವಿಶ್ವಾಸ ಇಡ್ಲಿಕ್ಕೆ, ವ್ಯಕ್ತಿ ಹೇಗಿದ್ರೆ ನಾವು ವಿಶ್ವಾಸಕ್ಕೆ ಪಾತ್ರನಾಗಿಸಬಾರದು. ಹಾಗಾಗಿ ವ್ಯಕ್ತಿ ಧರ್ಮದ ಬಗ್ಗೆ, ವ್ಯಕ್ತಿತ್ವ ಬಗ್ಗೆ ನನಗೆ ಹೇಳು. ಯಾರು ವಿಶ್ವಸನೀಯ, ಯಾರು ಅವಿಶ್ವಸನೀಯ, ಯಾರ ಮೇಲೆ ನಾನು ಫೈತ್ ಇಡಬಹುದು, ಯಾರನ್ನು ನಾನು ನಂಬಾರದು, ಎಂತವರು ಅವ್ರ ಫೀಚರ್ಸ್ ಹೇಳುವೆ, ಲಕ್ಷಣ ಹೇಳುವೆ. ಹೀಗಿದ್ರೆ ಇಂಥವರಿದ್ರೆ, ಇಂಥ ನಡೆಯಿದ್ರೆ ಅವರನ್ನು ನಂಬಬಹುದು, ನಂಬಾರದು ಅಂತ. ಕೆಲವರು ಮೂಗು ಮೋರೆ ಕಣ್ಣು ಎಲ್ಲ ನೋಡಿ ಎಲ್ಲ ಹೇಳ್ತಾರೆ, ಇವನನ್ನು ನಂಬಲಿಕ್ಕೆ ಬರ್ತದೆ, ಕಣ್ಣು ಮಾತ್ರ ಕಲರ್ ಚೇಂಜ್ ಆದ್ರೆ ಇವನ ನಂಬಾರದು ಹಾಗೆಲ್ಲ ಹೇಳ್ತಾರೆ. ನಾನು ಯಾವುದನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ ನಿಮಗೆ. ಮತ್ತೆ ನೀವು ನೋಡಿದ ತಕ್ಷಣ ಯಾರನ್ನು ಇವರನ್ನು ನಂಬಾರದು, ನಂಬಬೇಕು ಅಂತ ಹೇಳಿಬಿಟ್ರೆ, ಹಾಗಾಗಿ ಮುಖಮುದ್ರೆಯಿಂದ, ಕೆಲವು ಚರ್ಯೆಯಿಂದ, ಸಣ್ಣ ಕೈಯವ ಸಾಮಾನ್ಯ ಕಳ್ಳ ಇರ್ತಾನೆ, ಕೈ ಅಂದ್ರೆ ಕೈ ಅಲ್ಲ ಪಾಮ್, ಇನ್ಯಾರೋ ಸಣ್ಣ ಕೈ ಇದ್ದವರನ್ನು ನೋಡಿ ನೀವು ಕಳ್ಳ ಅಂತ ಕರೆದ್ರೆ ಮತ್ತೆ. ಹಾಗೆ ಸುಮಾರು ಹಸ್ತ ಸಾಮುದ್ರಿಕೆ ಇದೆ, ಮುಖ ಸಾಮುದ್ರಿಕೆ ಇದೆ, ಶರೀರ ಲಕ್ಷಣ ಶಾಸ್ತ್ರಗಳಿವೆ. ಇದನ್ನೆಲ್ಲ ನೀವು ಇಂಟರ್ನೆಟ್ ಅಲ್ಲಿ ನೋಡಿಕೊಂಡು ತಿಳಿಲಿಕ್ಕೆ ಬರ್ತದೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಇರ್ತದೆ, ಹಾಗೆ ಅವರು ನಿಮ್ಮನ್ನೇ ಕಳ್ಳ ಮಾಡಿಬಿಟ್ಟಾರೆ ಕೆಲವೊಮ್ಮೆ ನೋಡ್ತಾ ಹೇಳ್ತಾ. ಕಾಲುಗುರು, ಕಾಲಿನ ಬೆರಳುಗಳು, ಮೇಲೆ ಕೆಳಗಳು, ಕೈಯ ಬೆರಳುಗಳು, ಅದರಲ್ಲಿ ಕಿರುಬೆರಳು ನಿಲ್ಲುವ ವಿಧಾನ. ಒಂದು ಕೈಯಲ್ಲಿ ಕಿರುಬೆರಳು ದೂರ ನಿಂತರೆ ಅವನು ಜೋರಿದ್ದಾನೆ ಅಂತ ಅರ್ಥ, ಪ್ರತ್ಯೇಕ ಉಳಿತಾನೆ ಅಂತ ಅರ್ಥ ಮನೆಯಲ್ಲಿ. ಇದೆಲ್ಲ ಕಥೆಗಳು, ಅದೆಲ್ಲ ತೋರಿಸ್ಲಿಕ್ಕೆ ಯಾರು ತೋರಿಸ್ಲಿಕ್ಕೆ ಹೋಗುದಿಲ್ಲ ಮತ್ತೆ ಕೈಯೆಲ್ಲ. ಇದೆಲ್ಲ ವಿಧಾನಗಳ ಲಕ್ಷಣಗಳು ಬೇಕಾದಷ್ಟಿವೆ. ದೂರ ನಿಂತಿರ್ತದೆ ಕೈಯಲ್ಲಿ, ಕೆಲವರ ಬೆರಳು ಆನಿಸಿಕೊಂಡಿರ್ತದೆ, ಬಿದ್ದುಕೊಂಡಿರ್ತದೆ, ಮಲಗಿಕೊಂಡಿರ್ತದೆ, ಕೆಲವರು ದೂರ ಇರ್ತದೆ, ಎಷ್ಟು ಹೇಳಿದ್ರೆ ಈಚೆ ಬರೋದಿಲ್ಲ. ಇದೆಲ್ಲ ಕಲಿಬೇಕಿಂತದ್ದುಂಟು ಸುಮಾರು ವಿಷಯ. ಹೀಗಾಗಿ ಬಹಳ ಚೆನ್ನಾಗಿ ಇದೆಲ್ಲ ಬರುವಾಗ ಬಿಡಿ. ಈಗ ಕೇಳಿಬಿಟ್ಟ, ಎಂತವರ ಮೇಲೆ ವಿಶ್ವಾಸ ಪಡಿಬೇಕು ಕೇಳಿ ನೀವು, ಯಾರಾಗ್ಬೋದು, ಮನೆ ಮಂದಿಯೋ ಹೊರಗಿನೋ, ಹಾಗೆ ಹೀಗೆ ಅಂತೆಲ್ಲ ಒಟ್ಟು ಟೋಟಲಿ. ಯಾಕೆ ಅಂದ್ರೆ ನನಗೆ ಒಬ್ಬನನ್ನು ಇಟ್ಕೊಳ್ಬೇಕು ಅಂದ್ರೆ ಅವನ ಮೇಲೆ ಭರವಸೆ ಬೇಡಬೇಕು ನನಗೆ. ಭೀಷ್ಮ ಹೇಳ್ತಾನೆ, ಒಟ್ಟು 4 ಬಗೆಯವರು ಇದ್ದಾರೆ ನೋಡು. ಚತುರ್ವಿಧಾನಿ ಮಿತ್ರಾಣಿ ರಾಜ್ಞಾಂ ರಾಜನ್ ಭವಂತಿಯುತ. ರಾಜನಿಗೆ ಬೇಕಾದವರು ಎನ್ನುವುದು 4 ಬಗೆಯವರು. 4 ಜನ ಅಲ್ಲ, ಬಗೆ, ವಿಧ. ಅದರಲ್ಲಿ ಒಂದು ವ್ಯವಸ್ಥೆಯನ್ನು ಕೇಳಿದ್ರೆ ಸಹಾರ್ಥಃ ಭಜಮಾನಶ್ಚ, ಮತ್ತೆ ಇನ್ನು ವಿಶೇಷವಾಗಿ ಸಹಜ ಕರ್ತೃಮಸ್ತತ ಅಂತ. ಸಹಾರ್ಥಃ ಅಂದ್ರೆ ಕೆಲಸ ಆಗುವಾಗ ಒಟ್ಟಿರ್ತಾನೆ. ಯಾಕೆ ಅವನಿಗೂ ಕೆಲಸ ಆಗ್ಬೇಕು. ಹಾಗೆ ಈಗ ದಾರಿಯಲ್ಲಿ ಕೆಲವೊಮ್ಮೆ ನಡ್ಕೊಂಡು ಹೋಗುವಾಗ ನಿಮಗೆ ಕಾಡು ದಾರಿಯಲ್ಲಿ ಪೇಟೆಗೆ ಹೋಗ್ಲಿಕ್ಕೆ ಉಂಟು, ಪಾಸ್ ಆಗ್ಲಿಕ್ಕೆ ಉಂಟು, ಕಾಡನ್ನು ಮಡಿಸಲಿಕ್ಕೆ ಉಂಟು. ಆಗ ಅವನು ಬರ್ಲಿಕ್ಕಿದ್ದಾನೆ, ಬರ್ತಾ ಇದ್ದಾನೆ, ಅವನಿಗೂ ಆಚೆ ಹೋಗ್ಬೇಕು ಪೇಟೆಗೆ. ಆಗ ನಿಮಗೆ ಗಾಡಿನಲ್ಲಿ ಒಟ್ಟಾಗ್ತಾನವ, ಭಾರಿ ಫ್ರೆಂಡ್ ಅವ. ಆಗ ಯಾಕೆ ಅವನಿಗೆ ನೀವು ಬೇಕು, ನಿಮಗೆ ಹೋಗ್ಬೇಕು ಅಲ್ಲಿ ದಾಟ್ಲಿಕ್ಕೆ, ಕಾಡು ದಾಟ್ಲಿಕ್ಕೆ. ಅದೇ ನಾವು ನದಿಯಲ್ಲಿ ಒಂದೊಮ್ಮೆ ದೋಣಿಯಲ್ಲಿ ಕೂತ್ರೆ ದೋಣಿ ಬಿಡುವವ, ಅವ ನಮಗೆ ಭಾರಿ ಇಷ್ಟ ಆಗ್ತಾನೆ.
ಯಾಕೆ ಅವನು ಆಚೆ ಬರ್ತಾನೆ ನಮ್ಮೊಟ್ಟಿಗೆ, ನಮ್ಮನ್ನು ಆಚೆ ಹಾಕ್ತಾನ. ಹಾಗಾಗಿ ಸಾಮಾನ್ಯವಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಬರುವವಿದ್ರೆ ಅವನು ನಮ್ಮೊಟ್ಟಿನ ಅಂತರ್ಥ ಅಂತ ಮಾಡಿಕೊಳ್ಳುವ ಒಂದು ಮಿತ್ರ ಸಹಾರ್ಥ ಅಂತ, ಒಂದೇ ಪ್ರಯೋಜನಕ್ಕಾಗಿ ಒಟ್ಟಾದವರು ಅಂತ ಅರ್ಥ ಒಂದು ದೃಷ್ಟಿಯಿಂದ. ಇದನ್ನು ಸೋಷಲೈಸ್ ಮಾಡಿಕೊಂಡ್ರೆ ನೀವು ಬೈಬಹುದು, ಗಂಡ ಹೆಂಡತಿ ಆಗಿ ಹೇಳ್ಬೋದೇನೋ ಸಹಾರ್ಥರು ಅಂತ. ಅದಕ್ಕೆ ತಿನ್ಲಿಕ್ಕೆ ಬೇಕು, ಇದಕ್ಕೆ ಉಣ್ಲಿಕ್ಕೆ ಬೇಕು ಅಂತ. ಅದು ಯಾವುದಕ್ಕೆ ಯಾವುದು ಅಂತ ನೀವೇ ಮಾಡಿಕೊಳ್ಳಬೇಕಾದ್ರೆ ನನಗೇನು ತೊಂದರೆ ಇಲ್ಲ. ಎರಡೊಟ್ಟು ಬೇಕಾದ್ರೆ ತಿನ್ನಿ, ಎರಡೊಟ್ಟು ಬೇಕಾದ್ರೆ ಮಾಡಿ. ಇದು ಇವತ್ತಿನ ಟ್ರೆಂಡ್. ಶಾಸ್ತ್ರ ಒಪ್ಪದಿದ್ರು ಆಗ ಹೇಳಿದಾಗೆ ಭೀಷ್ಮ ಹೇಳಿದ್ದು ಮಾಡುವುದಿಲ್ಲ, ಹೇಳದ್ದು ಮಾಡ್ತಾರೆ. ಅದ್ರಿಂದ ಏನಾಗ್ತದೆ ಕೇಳಿದ್ರು ಹೊಂಡಕ್ಕೆ ಬೀಳ್ತಾರೆ ಅಂತ. ಬಹಳ ಚೆನ್ನಾದ ವಿಶ್ಲೇಷಣೆ ಇದು. ಸಹಾರ್ಥಕ್ಕೆ ನಾನು ಕೊಟ್ಟ ಸುಮ್ಮನೆ ಒಂದು ಉದಾಹರಣೆ, ಅದೇ ಆಗಬೇಕು ಅಂತ ಇಲ್ಲಿ. ಇದು ರಾಜರ ಕತೆ. ರಾಜನ ಜತೆಯಲ್ಲಿ ಸೇರಿಕೊಂಡವರು ಒಂದು ಬಗೆಯ ಮಿತ್ರರು, ಮತ್ತೊಂದು ಭಜಮಾನಶ್ಚ, ರಾಜನನ್ನು ಸೇವೆ ಮಾಡುವವ. ಅವನು ರಾಜನಿಗೆ ಸರ್ವಿಸ್ ಕೊಡುತ್ತಾನೆ, ಅವನಿಗೆ ರಾಜ ಬೇಕು, ಸೇವೆಯಿಂದ ರಾಜನವನನ್ನು ಎಸೆಪ್ಟ್ ಮಾಡ್ತಾನೆ. ಇದು ಬಹಳ ಚೆನ್ನಾಗಿರುತ್ತೆ. ಇದು ಶಿಷ್ಯ ಗುರುಗಳಲ್ಲಿರುವ, ನಾನು ಆಗ ಹೇಳಿದ ಹೆಂಡತಿ ಗಂಡ, ಇದು ಶಿಷ್ಯ ಗುರುಗಳಲ್ಲಿ ಇರತಕ್ಕಂಥ ಒಂದು ರಿಲೇಶನ್ಶಿಪ್ ಇಟ್ಕೊಳ್ಳುವ. ಸುಮ್ಮನೆ ಇಟ್ಕೊಳ್ಳಿ ಹಾಗೆ. ಮುಂದಕ್ಕೆ ಮೂರನೇವ ಸಹಜ ಅಂತ. ಸಹಜ ಅಂದ್ರೆ ಒಟ್ಟು ಹುಟ್ಟಿದವ ಅಂತ, ಒಟ್ಟು ಬಂದವ ಅಂತ, ಕುಟುಂಬದವ, ಬಂಧು, ಸಂಬಂಧಿ, ಟೋಟಲಿ. ಸಂಬಂಧದಿಂದಾಗಿ ಸಹಾಯ ಮಾಡುತ್ತಾರೆ, ಸಂಬಂಧದಿಂದಾಗಿ ನಿಷ್ಠರರು ಆಗ್ತಾರೆ, ಸಂಬಂಧದಿಂದಾಗಿ ಅಪ್ಪಿಕೊಳ್ಳುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಇದು ಸಹಜ. ಆದ್ರೆ ಅವನು ಸಹಜ, ಒಟ್ಟು ಬಂದವರು. ನಾವೆಲ್ಲ ಒಟ್ಟು ಬರಲಿಲ್ವಾ? ಒಂದೇ ಕುಟುಂಬ ಅಲ್ವಾ, ಒಂದೇ ವಂಶ ಅಲ್ವಾ, ಒಂದೇ ಬಂಧುಗಳಲ್ವಾ, ನಾವು ಸಂಬಂಧಿಗಳಲ್ವಾ ಹೇಳಿಕೊಂಡು ಸಾಂಬಂಧಿಕವಾದ ಪ್ರಜ್ಞೆಯಲ್ಲಿ ಇರುವಂತದ್ದು. ಇದು ನೋಡ್ಲೇಬೇಕಾದ್ರೆ ಮನೆಯಲ್ಲಿ ನಾನು ಹೇಳೋದಾದ್ರೆ ತಂದೆ ಮಕ್ಕಳು ಅಂತ ಹೇಳ್ಬೋದು, ಅಥವಾ ತಾಯಿ ಮಕ್ಕಳು ಅಂತ ಹೇಳ್ಬೋದು. ಒಟ್ಟು ಟೋಟಲಿ ಮಕ್ಕಳು ಮತ್ತೆ ಪೋಷಕರು ಒಂದು ಅರ್ಥ ಮಾಡಿಕೊಂಡ್ರೆ ಇದಕ್ಕೊಂದು ಅರ್ಥ ಬರ್ತದೆ. ಇರ್ಲಿ, ಹೀಗೇ ಇರಬೇಕು ಅಲ್ಲ ಹೇಳಿತ್ತು. ಇನ್ನು ಎಷ್ಟು ಬೇಕಾದ್ರೆ ನೀವು ವಿಶ್ಲೇಷಣೆ ಮಾಡಿಕೊಳ್ಳಿ, ಅದಕ್ಕೆ ಕಮೆಂಟ್ ಮಾಡಿ. ಆದ್ರೆ ಇದು ನಾನು ಕಂಡ ಭಾರತದ ಒಂದು ಗೆರೆಯಲ್ಲಿ ಕಾಣುವ ಒಂದು ಉದಾಹರಣೆ. ಇಲ್ಲಿ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೊಬ್ಬರ ಕೃತ್ರಿಮಃ ಅಂತಾನೆ. ನೀವು ಮಾಡಿಕೊಂಡದ್ದು, ನೀವು ಮಿತ್ರನನ್ನು ಮಾಡಿಕೊಳ್ತೀರಿ, ಸಹಾಯಕರನ್ನು ಮಾಡಿಕೊಳ್ತೀರಿ. ಯಾಕೆ ಬೇಕಾದಾಗ ದುಡ್ಡು ಕೊಟ್ಟು, ಇನ್ನೇನೋ ಕೊಟ್ಟು, ಅವನಿಗೆ ಅಧಿಕಾರ ಕೊಟ್ಟು, ದುಡ್ಡು ಕೊಟ್ಟು, ಅಥವಾ ನಿಮಗೆ ಬೇಕಾದ್ದನ್ನೇನೋ ಕೊಟ್ಟು ಅವನನ್ನು ನೀವು ಮಾಡಿಕೊಂಡದ್ದು. ಇದು ಮಾಡಿಕೊಂಡದ್ದು ಅಂದ್ರೆ ನಾವು ಮಾಡಿಕೊಂಡದ್ದು ಮನೆಯಲ್ಲೇ ನೋಡ್ಬೇಕು ಅಂತಾದ್ರೆ ಇದ್ದಾರೆ ಬೇಕಾದಷ್ಟು, ಬಂದು ಹೋಗುವವರಾಗ್ಲಿ, ಸಂಬಂಧಿಗಳ ಬಗ್ಗೆ ಮಾತಾಡಿ ಆಯ್ತಲ್ಲ ಬೇಕಾದಷ್ಟು. ಹೀಗೆ ಒಂದು ವಿಚಿತ್ರವಾದಂತಹ ಒಂದು ವ್ಯವಸ್ಥೆಯಲ್ಲಿ 4 ಬಗೆಯಿಂದ ಮಿತ್ರರನ್ನು ಭೀಷ್ಮರು ಹೇಳುತ್ತಾರೆ. ಇದರಲ್ಲಿ 2 ಮಿತ್ರರ ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ ಹೇಳುತ್ತಾರೆ, ಮತ್ತೆ 2 ಮಿತ್ರರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿಲ್ಲ ಹೇಳ್ತಾರೆ. ಇದೊಂದು ವಿಚಿತ್ರ. ಮತ್ತೆ ಹೇಳಲಿಕ್ಕೆ ಹೋದ್ರೆ, ಮತ್ತೆ ನೋಡ್ಲಿಕ್ಕೆ ಹೋದ್ರೆ, ಚತುರ್ಣಾಂ ಮಧ್ಯಮವು ಶ್ರೇಷ್ಠವು, ನಿತ್ಯಂ ಶಂಕ್ಯವು ತಥಾ ಅಪರವು. ನೋಡಿ ಭೀಷ್ಮರು ಹೇಳಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಈ 4ರ ವಾಸಿಯಲ್ಲಿ ಮೊದಲು ಸಹಾರಥ, ಹಾಗಾಗಿ ಹೀಗಾಗಿ ಬಂದವ, ಮತ್ತೆ ನಮ್ಮನ್ನು ಸೇವೆ ಮಾಡಲಿಕ್ಕೆ ನಿಂತವ, ಭಯಂಕರ, ಪ್ರಾಣ ಬೇಕಾದ್ರೆ ಕೊಡ್ತಾನೆ ಕೆಲವೊಮ್ಮೆ. ಅದೇ ನಾನು ಹೇಳಿದೆ ಗುರು ಶಿಷ್ಯರಾಗಿ ಅಂತ. ತುಂಬಾ ತುಂಬಾ ಇದು ಸರ್ವಿಸ್ ಮೋಟಿವೇ. ರಾಜನಿಂದೇನು ಅಪೇಕ್ಷೆ ಪಡೋದಿಲ್ಲ, ರಾಜನಿಗೆ ಮಾತ್ರ ಸೇವೆ ಕೊಡುವುದರಲ್ಲಿ ಕಮ್ಮಿ ಇಲ್ಲ. ಇದು ದೇಶಭಕ್ತರ ಕೆಲವು ತ್ಯಾಗ ಜೀವಿಗಳ ಲಕ್ಷಣ ಇದು. ಆದ್ರಿಂದ ಈ ಮಧ್ಯಮರಿಬ್ಬರು ಶ್ರೇಷ್ಠರಂತೆ. ಒಟ್ಟು ಹುಟ್ಟಿ ಬಂದವರು, ಕುಟುಂಬದವರು, ವಂಶದವರು, ಬಂಧುಗಳಾದವರು. ಹಾಗಾಗಿ ಇವರು ಸ್ವಲ್ಪ ಪ್ರೀತಿ ಪಾತ್ರರಿದ್ದಾರೆ. ಸೇವೆ ಮಾಡುವವ ನಿರ್ವ್ಯಾಜವಾಗಿ ಅವನನ್ನು ನಂಬಿರ್ತಾನೆ. ರಾಜ ದುಡಿದರೂ ಅವನು ರಾಜನನ್ನು ಇಷ್ಟಪಡ್ತಾನೆ. ಅದರ ನಡುವಿನ ಇಬ್ಬರನ್ನು ಒಪ್ಪಬಹುದು, ಅವರು ಶ್ರೇಷ್ಠರು. ಬದಿಯ ಇಬ್ಬರನ್ನು ಸ್ವಲ್ಪ ಬದಿಗಿಡುವುದು ಚಂದ ಅಂದ. ನಿತ್ಯಂ ಶಂಕ್ಯೋ ತಥಾಪರವು ಅಂತ. ಬದಿ ಇಬ್ಬರು ಯಾರಾದ್ರೆ ಮೊದಲು ಇದ್ದವ ಸಹಾರ್ಥ ಅಂತ, ಕೆಲಸಕ್ಕಾಗಿ ಸೇರಿದವ. ಅವ ಕಾಡು ಮುಗಿದ ನಂತರ ಓಡಿ ಹೋಗ್ತಾನವ, ಬರೋದಿಲ್ಲ. ಒಂಚೂರು ನನ್ನ ಮನೆ ಆಚೆವರೆಗುಂಟು, ಕತ್ತಲಾಯ್ತಲ್ಲ ಮಾರೆ, ನೀನೊಂಚೂರು ನನ್ನನ್ನು ಅಲ್ಲಿ ಪುಣೆ ದಾಟಿಸಿ ಬಿಡು. ಪುಣೆ ಅಂದ್ರೆ ಊರಿನ ಪುಣೆ ಅಲ್ಲ, ಪುಣಿ, ಗದ್ದೆಯ ದಾರಿಗೆ ಪುಣಿ ಅಂತ ಕರೀತಾರೆ ಇಲ್ಲಿ. ಅದೊಂಚೂರು ದಾಟಿಸಿ ಬಿಡು ಮಾರಾಯ ಹೇಳಿದ್ರೆ ಅವ ಬರೋದಿಲ್ಲ. ಹೋಗ ಪರವಾಗಿಲ್ಲ, ಕಾಡು ಮುಗೀತಲ್ಲ, ನನಗಿಲ್ಲಿ ಓಡಬೇಕು ಹೇಳ್ತಾನ. ನೋಡಿ, ಅವನ ಮನೆ ಆಚೆ ಗುಡ್ಡದಲ್ಲಿ ಕಳಿಸಿರ್ತದೆ ಇವನ ಮನೆ, ಅಲ್ಲಿವರೆ ಬರೋದಿಲ್ಲ. ನನ್ನ ಮನೆ ಬಂದಾಯ್ತು, ನೀನಿನ್ನು ಹೋಗು ಮುಂದಕ್ಕೆ ಅಂತ. ನೋಡು, ಬರುವಾಗ ಒಟ್ಟಿಗೆ, ಮನೆ ಬಂದಾಗ ಬಿಟ್ಟಿಗೆ, ಮತ್ತೆಂತ. ಹೀಗಾಗಿ ಸಾರಥಿ ಯಾವ ಕೈ ಕೊಡ್ತಾನೆ ಗೊತ್ತಿಲ್ಲ, ಅವನು ಪೂರ ನಂಬಲಿಕ್ಕಿಲ್ಲ. ಇದೊಂದು ಕಥೆ. ಮತ್ತೆ ಸಹಾರಥ ಬಂದಾಗ ಯಾರೋ ಒಬ್ಬ ದರೋಡೆಕೋರ ಕಾಡಿನಲ್ಲಿ ಅಡ್ಡ ಬಂದ್ರೆ ಇವ ಒಬ್ಬರೇ ಓಡಿಯಾನ್. ಇವನನ್ನು ಬಿಟ್ಟು ಇವನಿಗೆ ಓಡ್ಲಿಕ್ಕೆ ಆಗುದಿಲ್ಲ. ಇವ ಸ್ವಲ್ಪ ಮುದುಕ, ಕೈ ನೋವು, ಕಾಲು ನೋವು, ಅವ ಯುವಕ ಗಟ್ಟಿದ್ದಾನೆ, ಇವನನ್ನು ಬಿಟ್ಟು ಓಡ್ತಾನೆ.
ಉಪಕಾರಕ್ಕೆ ಬರುವುದಿಲ್ಲ. ಅದರಿಂದ ಹೆಜ್ಜೆ ಹಾಕಿದ್ದಾನೆ ಅಂತ ತಕ್ಷಣ ನಂಬಲಿಕ್ಕೆ ಆಗುವುದಿಲ್ಲ. ನಡುವಿನವನಿದ್ದಾನಲ್ಲ, ಅವರಿಬ್ಬರು ಶ್ರೇಷ್ಠರು. ಬದಿಯವರಿದ್ದಾರಲ್ಲ, ಒಂದು ಸಹಾರ್ಥ ಮತ್ತೊಂದು ಕೃತ್ರಿಮ. ಕೃತ್ರಿಮ ನಾವು ದುಡ್ಡು ಕೊಟ್ಟವನನ್ನು ಮಿತ್ರರನ್ನಾಗಿಸಿದ್ದು, ಅವನಿನ್ನೊಬ್ಬ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಆ ಪಕ್ಷದಲ್ಲಿ ಮಿತ್ರನಾಗ್ತಾನವ. ಆದ್ರಿಂದ ಈ ನಾಲ್ವರಲ್ಲಿ ಮತ್ತೆ ಹೇಳ್ತಾನೆ ಭೀಷ್ಮ, ಬೇಕಾದ್ರೆ ನಾನು ಮಧ್ಯದವರು ಸರಿ ಇದ್ದಾರೆ ಅಂತ ಹೇಳಿದ್ದೇನೆ ಅಂತ ಅಲ್ಲ, ಬದಿಯಲ್ಲಿದ್ದವರು ಬಿಡಿ, ಮಧ್ಯದಲ್ಲಿದ್ದವರು ಶ್ರೇಷ್ಠರಿದ್ದಾರೆ ಅಂತ ಹೇಳಿ ಕಣಮುಚ್ಚಿ ನಮ್ಮ ಮುಂದೆ ಹೇಳುದಿಲ್ಲ. ಬೇಕಾದ್ರೆ ಬಂಧುಗಳಾದ್ರೂ ಕೆಲವೊಮ್ಮೆ ಒರೆಸಿ ಹೋಗ್ತಾರೆ, ಟೊಪ್ಪಿ ಹಾಕಿ ಬಿಡ್ತಾರೆ ಅವರು. ಆದ್ರಿಂದ ಬಂಧುಗಳೇ ಕೆಲವೊಮ್ಮೆ ಹೆಚ್ಚು ಗಾಢವಾದ ಟೊಪ್ಪಿ ಆಗುದು, ಯಾಕೆಂದ್ರೆ ಅವರಿಗೆ ಅಭ್ಯಾಸ ಆಗಿದೆ. ಯಾಕೆಂದ್ರೆ ನಮ್ಮವನಿಗೆ ಅಲ್ವಾ, ಪರವಾಗಿಲ್ಲ ಅಂತ ಹೇಳಿಕೊಂಡು ಅವರಿಗೆ ಒಂದು ಲೈಸೆನ್ಸ್ ಇದ್ದ ಹಾಗೆ, ಅಂತ ಒಂದು ಸಲುಗೆ. ಮತ್ತೆ ಕೆಲವೊಮ್ಮೆ ಗುರುಗಳು ಶಿಷ್ಯರು ಅಂತ ನೀವು ಹೇಳ್ತೀರಲ್ಲ ಮಾರ್ರೆ, ಭಾರಿ ಇರ್ತದೆ ಭಜಮಾನ ಅಂತ ಹೇಳಿಕೊಂಡು ಸೇವೆ ಮಾಡ್ಲಿಕ್ಕೆ ಬಂದವ. ಕೆಲವೊಮ್ಮೆ ಸೇವೆ ಮಾಡ್ಲಿಕ್ಕೆ ಬಂದವನ ನಂಬಲಿಕ್ಕಿಲ್ಲ, ಯಾಕೆಂದ್ರೆ ಅವ್ರು ಸೇವೆ ಮಾಡಿ ಪೂರ ಸೇವೆ ಮಾಡಬಹುದು. ಗುರುಗಳನ್ನೇ ಮತ್ತೆ ಅವರದ್ದು ಪೂರ ಅಪಹಾರ ಮಾಡಿದ್ರೆ ಅವನು ತಿನ್ಲಿಕ್ಕೆ ಬಂದದ್ದು, ನುಂಗ್ಲಿಕ್ಕೆ ಬಂದವ. ಇಂಥದ್ದು ಎಷ್ಟೋ ಗುರುಗಳಿಗೆ ಕೈಕಾಲಿ ಎಳೆದವರ ಕತೆ ಕೇಳಿದ್ದೇವೆ ನಾವು. ಇನ್ನು ಗಮ್ಮತ್ತಿರುತ್ತೆ. ಕೆಲವೊಮ್ಮೆ ಭಾರಿ ಗೋಜಿಯಲ್ಲಿ ಗುರುಗಳ ಸಮಾರಾಧನೆ ಎಲ್ಲ ಮಾಡಿದ ಗುರುಗಳು ಇದ್ದಾಗಲೇ ಅವರು ಯಾವುದು 80, 90, 70, 60 ಹೇಳಿಕೊಂಡು ಏನಿಷ್ಟು ಗೌಜಿ ಶಿಷ್ಯ ಮಾಡುವುದೆಲ್ಲ ಕೇಳಿಕೊಂಡದ್ದು ನಿಮ್ಮ ಪಾದಾರವಿಂದದ ಕೃಪೆ ಅಂತಾನೆ. ಇದು ಅರ್ಥ ಆಗ್ಲಿಲ್ಲ, ಪಾದಾರವಿಂದದ ಕೃಪೆ ಅಂತಾನೆ ಹೇಳೋದು. ಮತ್ತೆ ನೋಡಿದ್ರೆ ಅವರದ್ದು ಬಂಗಾರ ತಗಡ ಹಾಕಿದ್ದಾರೆ, ಪಾದುಕೆ ಇಲ್ಲ, ಅದನ್ನಿವ ಕರಗಿಸಿ ಮಾರಿ ಮಾಡಿಕೊಂಡಿದ್ದಾನೆ ಗುರುಗಳಿಗೆ. ಅದರಿಂದ ಗುರುಗಳ ತಲೆ ಮೇಲೆ ಪುಷ್ಪಾಂಜಲಿ ಹಾಕಿದ್ರೆ ಕೆಳಗಿದ್ದದ್ದು ಪಾದುಕೆ ಕದ್ದ ಇದ್ರೆ ಏನು ಕಥೆ ಆಗುತ್ತೆ. ಇದು ಕೆಲವೊಮ್ಮೆ ಆಗುವಂತ. ಆದ್ರಿಂದ ನಾನು ಹೇಳಿದೆ ಅಂತ ನಡುವಿನವರನ್ನು ಪೂರ ನಂಬಲಿಕ್ಕೆ ಹೋಗ್ಬೇಡ ಹೇಳ್ತಾನೆ ಭೀಷ್ಮರು. ಸರ್ವೇ ನಿತ್ಯಂ ಶಂಕಿತವ್ಯ, ಬೇಕಾದ್ರೆ ಎಲ್ಲರ ಬಗ್ಗೆ ಸ್ವಲ್ಪ ಡೌಟೇ ಇರು. ಯಾಕೆ? ಪ್ರತ್ಯಕ್ಷ ಕಾರ್ಯಮಾತ್ಮನ, ನಿನ್ನ ಕೆಲಸ ಆಗುವಾಗ, ಪ್ರತ್ಯಕ್ಷದಲ್ಲಿ ಕೆಲಸ ಆಗುವಾಗ, ನಿನ್ನ ಕೆಲಸ ಆಗುವಾಗ, ನಿನ್ನ ಕೆಲಸವನ್ನು ಎದುರಲ್ಲಿ ನಿನಗೆ ಮಾಡ್ಲಿಕ್ಕೆ ಬರುವಾಗ ಇವರನ್ನಲ್ಲಿ ಯಾರನ್ನು ನಂಬೇಡ. ಅವರಿದ್ದಾರೆ, ಮಾಡ್ತಾರೆ, ನೀನಲ್ಲಿ ನೋಡ್ತಾ ಇದ್ದೀಯಲ್ಲ. ನಿನ್ನ ಅಪ್ರತ್ಯಕ್ಷದಲ್ಲಿ, ನಿನ್ನ ಕಣ್ಣಿನ ಆಚೆಯಲ್ಲಿ ಅದು ಮಾಡೋದಾದ್ರೆ ಈ 4ರಲ್ಲಿ 2 ನಂಬುವುದು ಜಾಸ್ತಿ ಬೇಗ ಒಳ್ಳೆ. ನಿನ್ನ ಬಂಧುವನ್ನು ನಂಬಬಹುದು, ಕೃತ್ರಿಮನನ್ನಿಲ್ಲ. ಅವು ದುಡ್ಡಿಗೆ ಆ ಕೆಲಸ ಮಾಡಿ ಹಿಂದೆ ಬಂದಾನ, ಮತ್ತೆ ಸ್ವಲ್ಪ ಜಾಸ್ತಿ ಮಾಡಿ ಆಯ್ತು ಕೆಲಸ ಮಾಡ್ತೇನೆ, ಆಯ್ತು ಮಾರೆ ಜಾಸ್ತಿ ಕೊಡುವ ಕೆಲಸ ಮಾಡಿ ಬಾ ಅಂತ ಕಳಿಸಿದ್ರೆ ಮತ್ತೆ ಪುನಃ ಅವನು ಮರುದಿನ ಬರ್ತಾನೆ, ಕೆಲಸ ಮಾಡ್ಲಿಲ್ಲ, ಹೋಗ್ತೇನೆ ಇವತ್ತು ಹೋಗ್ತೇನೆ ಇದ್ದೇನೆ, ನೀವು ಜಾಸ್ತಿ ಕೊಡ್ತವ್ರು ಗ್ಯಾರಂಟಿ ಅಲ್ಲ. ಅಯ್ಯ ಮಾರಿ ಈಗಲೇ ಕೊಡ್ತೇನೆ, ತಗೋ ದುಡ್ಡು, ಆಯ್ತು ಹೋಗ್ತೀಯಾ ಅಂತೇವೆ ನಾವು. ಅಲ್ಲ ಕೊಡಿ, ತೊಂದರೆ ಇಲ್ಲ, ಕೊಟ್ಟು ಬಿಡಿ, ನೋಡುವ ಏನು ನೋಡುದು ಎಂತದ್ದು, ಕೊಟ್ಟೊಳಗೆ ಸುಮ್ಮನೆ ಕೂತ್ಕೊಳ್ಳ, 4 ದಿನ ನಂತರ ಹೋಗ್ತಾನೆ ಅವ. ನೋಡಿ, ಇದೇ ಅವನದ್ದು ಹಣೆ ಬರ. ಕೃತ್ರಿಮ ಯಾವತ್ತೂ ಹಾಗೆ ಮಾಡ್ತೇನೆ ಅಂತ ರಾಗ ಎಳದೆ ನಮ್ಮನ್ನು ಮುಳುಗಿಸಿ ಆಗ. ಮತ್ತೆ ಒಟ್ಟು ಬಂದವ ನಿಮ್ಗೆ ಗೊತ್ತು ಕೈ ಕೊಟ್ಟದ್ದು ಹೇಗೆ ಅಂತ. ಹೀಗಾಗಿ ಬಹಳ ಚಂದವಾಗಿ 4 ಮಿತ್ರರ ಬಗ್ಗೆ, ಸಚಿವರು ಬೇಕು ಅಂದಾಗ, ನಿನಗಾರು ಬೇಕು ಅಂದಾಗ ಈ 4ರನ್ನು ನೋಡಿಕೋ ಅಂತ ಹೇಳಿ ಬಹಳ ಚಂದವಾಗಿ ಭೀಷ್ಮರು ಹೇಳಿ ಮತ್ತೊಂದು ಹೇಳ್ತಾರೆ. ಧರ್ಮಾತ್ಮ ಪಂಚಮ ಮಿತ್ರ, ಇನ್ನೊಬ್ಬ ಇದ್ದಾನೆ ಗೆಳೆಯ, ಅವನು ಧರ್ಮಸ್ವರೂಪ. ಅವನು ಎಲ್ಲಿ ಹೇಗೆ ಕೇಳಿದ್ರೆ ಅವನು ನತು ನೈಕಸ್ಯ ನ ದ್ವಯೋಹ, ಅವನು ನಿನಗೊಬ್ಬನಿಗೆ ಸಹಾಯ ಮಾಡ್ಲಿಕ್ಕೆ ಬರುವುದಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ ಮಾರೆಯ. ಮತ್ತೆ ನಿನ್ನ ಎದುರಾಳಿಗೂ ಮಾಡಿಯಾನವ, ಇನ್ನೊಬ್ಬನಿಗೂ ಮಾಡಿಯಾನ. ನಿನ್ನ ಮಿತ್ರ ಅವನ ಮಿತ್ರನ ಆಗ್ಬೋದು, ಅವನ ಮಿತ್ರನಲ್ಲ, ನಿನ್ನ ಮಿತ್ರನಲ್ಲ, ನಿನ್ನೊಬ್ಬನದ್ದು ಅಲ್ಲ, ಅವನೊಬ್ಬನದ್ದು ಅಲ್ಲ, ನಿಮ್ಮಿಬ್ಬರದ್ದು ಅಲ್ಲ, ಮತ್ತೆ ಅವನು ಎಲ್ಲರ ಮಿತ್ರ. ಯಾಕೆ? ಅವನು ಧರ್ಮಾತ್ಮವು. ಯಥೋ ಧರ್ಮ ತತಃ, ಅವನು ಎಲ್ಲಿದ್ದಾನೆ ಕೇಳಿದ್ರೆ ತಥೋ ವಾಸ್ಯಾತ್, ಅವನು ಎಲ್ಲಿ ಧರ್ಮ ಉಂಟು ಅಲ್ಲಿ ಇರ್ತಾನೆ. ನಿನ್ನಲ್ಲಿ ಧರ್ಮ ಇತ್ತ, ನಿನ್ನ ಮಿತ್ರ, ನೀನು ಅಧರ್ಮ ಮಾಡ್ತೀಯ, ನಿನಗೆ ಆಂಟಿ ಅವ, ಅಷ್ಟೇ ಆಂಟಿ. ಮೊದಲು ಚೆನ್ನಾಗಿದ್ದಾನೆ, ನೀನು ಧರ್ಮ ಮಾಡ್ತಾ ಇರುವಾಗ ನಿನ್ನನ್ನು ಪ್ರೈಸ್ ಮಾಡಿದ್ದ, ಸಂತೋಷ ಪಟ್ಟ, ಅವನೊಟ್ಟು ಸೇರಿಕೊಂಡ, ಖುಷಿ ಪಟ್ಟೆ. ನೀನು ಅಧರ್ಮ ಮಾಡಿದ ತಕ್ಷಣ ನಿನ್ನ ಧರ್ಮ ಮಿತ್ರ ಇದ್ದಾನಲ್ಲ, ಅವನು ಕಡಾಕಡಿಯಾಗಿ ನಿನ್ನನ್ನು ಖಂಡಿಸ್ತಾನೆ. ಕೆಲವೊಮ್ಮೆ ಇಂಥವರದ್ದೇ ಪೆಟ್ಟು ಜೋರಿ ಇರ್ತದೆ, ಯಾಕೆಂದ್ರೆ ಅವನದ್ದು ಪೂರ್ವ ಗೊತ್ತಿರ್ತದೆ ಇವನಿಗೆ. 10 ಒಳ್ಳೆಯದು ಮಾಡಿ 1-2 ತಪ್ಪು ಮಾಡಿದಾಗಲೇ ಅವರು ಹೊರಗೆ ನಿಲ್ತಾರೆ, ಬಡಿತಾರೆ, ಆಕ್ಷೇಪಿಸ್ತಾರೆ, ಕೇಳುತ್ತಾರೆ. ಆಗ ಅವರಿಗೆ ಜಾಸ್ತಿ ಸಲುಗೆ, ಯಾಕೆಂದ್ರೆ 8-10ರಲ್ಲಿ ಒಟ್ಟಿಗಿದ್ದವನು, ಜನ ಅವನ ನಂಬ್ತಾರಾಗ. ಆದ್ರಿಂದ ಇವ ಸ್ವಲ್ಪ ಜೋರಿದ್ದಾನೆ, ಧರ್ಮದ ತಾಂಡದಲ್ಲಿ ನೆಲೆಯುವ 5ನೆಯ ಮಿತ್ರ ಇವ. ಕೆಲವೊಮ್ಮೆ ಮಧ್ಯಸ್ಥೋವಾತ ತಗೋಬೇಕು ಇವನು, ಕೆಲವೊಮ್ಮೆ ಆಚೆ ಈಚೆ ಇಲ್ಲದೆ ನಡುವೆ ನಿಲ್ಲಿಕ್ಕೂ ಸಾಕು, ಕೆಲವೊಮ್ಮೆ ಮಾತಾಡೋದಿಲ್ಲ. ಯಾಕೆಂದ್ರೆ ನಿನ್ನ ಒಳ್ಳೇದು ನೋಡಿ 2 ಕೆಟ್ಟದ್ದನ್ನು ಯಾಕೆ ಹೇಳಬೇಕು ಅಂತ ಬಾಯಿ ಮುಚ್ಚಿರ್ತಾನೆ. ಆದ್ರೆ ಒಂದೊಮ್ಮೆ ಹೇಳಿದರೆ, ನಾನೇ ಹೇಳಿದರೆ ಅವನು ತಿದ್ದಿಕೊಳ್ಬಹುದು ಎನ್ನತಕ್ಕ ಪ್ರೀತಿ ವಿಶೇಷದಿಂದ ಹೇಳಲಿಕ್ಕೂ ಹೇಳ್ತಾನೆ. ಅವನು ಹೇಳಿದರಂತೆ ನಮಗೆ ಘಾಸಿಯಾಗಿ ಹೋಗ್ಲಿ, ಅವನ ಮೇಲೆ ಪೂರ ತಾತ್ಸಾರ ಬರ್ಲಿಕ್ಕೂ ಕಾರಣ ಇರ್ತದೆ. ಆದ್ರಿಂದ ಈ ಪಂಚಮ ಮಿತ್ರ ಇದ್ದಾನಲ್ಲ, ಅವನು ಭಾರಿ ಚೋರು. ಒಳ್ಳೆಯವನ ಹೇಳುವ ಒಳ್ಳೆಯವನ, ಅಲ್ಲವಾ ಗೊತ್ತಿಲ್ಲ. ನಾವು ಇಟ್ಟುಕೊಂಡಾಗ ಅವನ ಮೇಲೆ ವಿಶ್ವಾಸದ ಕತೆ ನಮಗೆ ಅರ್ಥ ಆಗುವುದಿಲ್ಲ. ಹೀಗೊಂದು ಆಚೀಚೆ ಆಗತಕ್ಕಂಥ ಕತೆ ಉಂಟು ಹೇಳ್ತಾನೆ, ಧರ್ಮಾತ್ಮನ ಕತೆ.
ನೋಡಿ, ಮಿತ್ರನನ್ನು ಉಳಿಸಿಕೊಳ್ಳುವ ಒಂದು ಏಕೈಕ ಸೂತ್ರ ಏನು ಕೇಳಿದ್ರೆ ಭೀಷ್ಮರು ಹೇಳುತ್ತಾರೆ, ಯೋ ಯಸ್ಯಾರ್ಥ ನರೋಚೇತ ನತು ತಸ್ಯ ಪ್ರಕಾಶಿ. ಯಾರಿಗೆ ಏನು ಆಗುವುದಿಲ್ಲ ಅದನ್ನು ಯಾವತ್ತೂ ಹೇಳಲಿಕ್ಕೆ ಹೋಗಬಾರದು, ಆಗ ನಮಗೆ ಒಳ್ಳೆ ಮಿತ್ರ. ಇದು ಮಿತ್ರನನ್ನಿಟ್ಟುಕೊಳ್ಳುವ ರೀತಿಯ ಒಂದು ಕಥೆ. ಯಾರಿಗೆ ಏನು ಆಗುವುದಿಲ್ಲ ಅದರ ಬಗ್ಗೆ ನಾವು ಸುದ್ದಿ ಎತ್ತಬಾರದು. ಒಬ್ಬ ಮದುವೆ ವಿಷಯದಲ್ಲಿ ಏನೋ ತಕರಾರು ಮಾಡಿಕೊಂಡಿದ್ದಾನೆ ಇಟ್ಟುಕೊಳ್ಳುವ, ಅವನ ಬದುಕಿನಲ್ಲಿ ರಾಜನಿಗೆ ಸಂಬಂಧಪಟ್ಟ ಮಂತ್ರಿಯೋ ಸೇನಾಪತಿಯೋ ಸಚಿವನೋ ಅವನ ಬದುಕಿನಲ್ಲಿ ಏನೋ ಒಂದು ಹೆಣ್ಣಿನ ದುರಂತ ಆಗಿದೆ ಇಟ್ಟುಕೊಳ್ಳುವ. ಮತ್ತು ಯಾವತ್ತೂ ಅವನ ಹತ್ರ ಯಾವುದೇ ಸಂದರ್ಭದಲ್ಲಿ ಆ ಸಂಗತಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬಾರ್ದಿವ. ಆಗ ನಿನ್ನ ಮೈತ್ರಿ ಉಳಿತದೆ. ಎಂದಾದರೂ ಒಂದೊಮ್ಮೆ ಅವನಿಗೆ ಆಗದ ಸುದ್ದಿಯನ್ನು ನೀನು ಎತ್ತಿಕೊಟ್ಟಿಯೋ, ಕಿರಿಕಿರಿ ಆದೆಯೋ, ಅವ ಸೇನಾಪತಿ ಆದ್ರೆ ಹೊರೆಯಿಂದ ಕತ್ತಿ ಎತ್ತಿಯಾನ, ಮತ್ತೆ ನಿನಗೆ ಯಾಕೆ ಸುದ್ದಿ ಅಂತೇಳಿ ಶತ್ರುವನ್ನಾಗಿಸ್ತಾರೆ ನಮ್ಮನ್ನು. ಅದನ್ನು ಯಾರಿಗೆ ಯಾವ ವಸ್ತು, ಯಾವ ಸಂಗತಿ, ಯಾವ ವಿಷಯ, ಯಾವ ಕತೆ ಅದು ಅವನಿಗೆ ಇಷ್ಟ ಆಗುವುದಿಲ್ಲವೋ, ಕೆಲವರಿಗೆ ಹಾಗೆ ಉದ್ಯಾನಕ್ಕೆ ಹೋಗುವುದಂದ್ರೆ ಇಷ್ಟವೇ ಇಲ್ಲ. ಕೃತ್ರಿಮವಾದಂತಹ ಅವನ ಅಲ್ಲಿನ ರೋಚಕವಾದ ಬಳ್ಳಿಗಳಾಗಲಿ ಸೀಟರ್ಗಳಾಗಲಿ, ಹೀಗೆ ಮಿತ್ರ ಹೇಳಿಕೊಂಡು ಫ್ರೆಂಡ್ ಹೇಳಿಕೊಂಡು ಹೋಗುವ ಮಾರ ಒಂಚೂರು ಉದ್ಯಾನ ಕೇಳಿದ್ರೆ ಸಿಟ್ಟು ಬರ್ತದೆ ಅವನಿಗೆ. ಎಂತ ಉದ್ಯಾನ ಅಂತ, ಯಾಕೆ ಅವನಿಗೆ ಏನೋ ಆಗಿದೆ ಉದ್ಯಾನದಿಂದ, ಅವನಿಗೆ ಅದು ಆಗುವುದಿಲ್ಲ. ಯಾವುದು ಯಾರಿಗೆ ಆಗುವುದಿಲ್ಲೋ ಅದನ್ನು ಅವನಿಗೆ ತಿಳಿಸಿಯೋ, ತೋರಿಸಿಯೋ, ಹೇಳಿಯೋ, ಬಡಿದೋ ಅವನನ್ನು ಚುಚ್ಚಬಾರದು. ಇದು ಸಿದ್ಧಾಂತ. ಮೈತ್ರಿಯನ್ನು ಉಳಿಸಿಕೊಳ್ಳಿಕ್ಕೆ ಅವನು ಯಾವುದು ಕಲರ್ ಆಗುವುದಿಲ್ಲ ಅದು ಹಾಕೊಳ್ಬೇಡ, ಅವನು ಯಾವುದು ಸ್ವೀಟ್ ಭಕ್ಷ್ಯ ಊಟಕ್ಕೆ ಆಗುವುದಿಲ್ಲ ಅದು ಕೊಡ್ಲಿಕ್ಕೆ ಹೋಗ್ಬೇಡ, ಅವನು ಯಾವ ಪ್ಲೇಸ್ ಇಷ್ಟ ಆಗುವುದಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಡ, ಅವನು ಯಾವ ಸುದ್ದಿ ಕೇಳಲಿಕ್ಕೆ ಇಷ್ಟ ಇಲ್ಲ. ಅವನು ಕೆಲವರಿಗೆಲ್ಲ ಬಂಧುಗಳ ಚಾಡಿ ಎಲ್ಲ ಕೇಳಲಿಕ್ಕೆ ಇಷ್ಟ ಇಲ್ಲ, ಅವರು ಇದು ಓಡ್ತಾರ ಯಾರದ್ದೇ ಆಗಲಿ. ಕೆಲವರ ಕಿವಿ ಭಾರಿ ಒಳ್ಳೆ ಕಿವಿ, ಅದು ಇನ್ನೊಬ್ಬರ ಚಾಡಿಯೋ ತರಲಿಯೋ ಕೇಳಿದ ತಕ್ಷಣ ಕಿರಿಕಿರಿಯಾಗಿ ಅಲ್ಲಿಂದ ಹೋಗ್ತದೆ, ಬೆಸ್ಟ್. ಆದ್ರೆ ಭೀಷ್ಮರು ಹೇಳ್ತಾರೆ, ಯೋಯಸ್ಯಾರ್ಥ ನರೋಚೇತ, ತಿನ್ಲಿಕ್ಕಾಗ್ಲಿ, ಕೇಳಲಿಕ್ಕಾಗ್ಲಿ, ಮುಟ್ಟಲಿಕ್ಕಾಗ್ಲಿ, ನೋಡ್ಲಿಕ್ಕಾಗ್ಲಿ, ಪಂಚೇಂದ್ರಿಯಗಳ ವ್ಯವಸ್ಥೆಯಲ್ಲಿ ಯಾವುದು ಯಾರಿಗೆ ಇಷ್ಟ ಇಲ್ಲ ಅದನ್ನು ಮಾಡಬೇಡ. ರಾಜನಿಗೆ ಒಂದು ಹೇಳುದು, ಅದನ್ನು ತೋರಿಸಬೇಡ, ಹೇಳಲಿಕ್ಕೆ ಹೋಗಬೇಡ. ಅವನಿಗೆ ಇನ್ನೊಬ್ಬ ಆಗುವುದಿಲ್ಲ. ಅದಕ್ಕೆ ಆಗದೇ ಇರುವವನು ನಾವು ಕರ್ಕೊಂಡು ಹೋಗ್ಬಿಟ್ರೆ ಅವನೊಟ್ಟಿಗೆ ಅವನೇ ಬರುವುದಿಲ್ಲ. ಆಗ ನೋಡಿ, ಇದೊಂದು ಗಮ್ಮತ್ ಆಗುತ್ತೆ. ವಿಚಿತ್ರ. ಹೀಗೆ ಬಣ್ಣ, ಬಟ್ಟೆ, ಬರೆ, ಮಾತು, ವ್ಯವಸ್ಥೆ ಎಲ್ಲದರಲ್ಲಿ ಬಹಳಷ್ಟು ಕಿರಿಕಿರಿ ಉಂಟು. ಅದನ್ನು ಒಬ್ಬನನ್ನು ಉಳಿಸಿಕೊಳ್ಳಬೇಕಾದ್ರೆ ಅವನ ಗುಣಲಕ್ಷಣದೆಡೆಗೆ ನಾವು ಒಗ್ಗಿರಬೇಕು. ಅವನಿಗೆ ಆಗದ್ದರ ಬಗ್ಗೆ ನಾವು ಯಾವತ್ತೂ ಬಾಯಿ ತೋರಿಸಬಾರದು. ಹಾಗಿದ್ದರೆ ನಾವು ಖಂಡಿತವಾಗಿ ಮಿತ್ರರನ್ನು ಸಂಪಾದನೆ ಮಾಡಲಿಕ್ಕೆ ಬರ್ತಂತೆ. ಮತ್ತೆ ಮಿತ್ರರು ಶತ್ರುಗಳು ಆಗುವುದು ಯಾವಾಗ? ಎಂತದ್ದು ಇನ್ನೊಂದು ಕೆರೆ, ಉಪಕಾರಾತ್ಮವೇ ಮಿತ್ರಂ ಅಪಕಾರಾತ್ಮವೇ ಅರಿ. ಅರಿಯಾಗುವುದು ಯಾವಾಗ, ಉಂಪಾಗುವುದು ಯಾವಾಗ? ಉಂಪು ಅಂದ್ರೆ ಅರಿ ಅಂದ್ರೆ ಅಕ್ಕಿ ಅಂತ ಅರ್ಥ, ಉಂಪು ಅಂದ್ರೆ ಬೆಂದದ್ದು ಅಂತ ಅರ್ಥ. ಅದು ರಾ ಯಾವಾಗ, ಬೇಯುವುದು ಯಾವಾಗ ಕೇಳಿದ್ರೆ ಇಷ್ಟೇ. ಉಪಕಾರಕ್ಕೆ ಬಂದಾಗ ಅದು ನಮಗೆ ಅನ್ನ ಆಗ್ತದೆ, ಮಿತ್ರ ಆಗ್ತದೆ. ನಮಗೆ ಅಪಕಾರ ಮಾಡಿದಾಗ ಅದು ಶತ್ರು ಆಗ್ತದೆ, ಅಕ್ಕಿ ಆಗ್ತದೆ. ಇಷ್ಟೇ. ಮಿತ್ರ ಶತ್ರುಗಳು ನಿನಗೆ ಯಾರು ಬೇಕು ಅಂತ ನೀನು ಕೇಳಿದ್ದೀಯಲ್ಲ, ರಾಜ್ಯ ಮಾಡಲಿಕ್ಕೆ ನನಗೊಬ್ಬರಿಗೆ ಆಗುವುದಿಲ್ಲ, ಸಹಾಯಕರು ಬೇಕು ಅಂತ. ಸಹಾಯಕರನ್ನು ವಿಶ್ವಾಸ ಹೇಗಿಡುವುದು ಅಂತ ಅದೇ ನೋಡು. ಅವರು ಉಪಕಾರ ಮಾಡಿದಾಗ ನಿನಗೆ ಬೇಕಾಗ್ತಾರೆ, ಅಪಕಾರ ಮಾಡಿದ್ರೆ ನಿನ್ನನ್ನು ದೂಡುತ್ತಾರೆ. ಎಲ್ಲ ಮಿತ್ರತ್ವ ಸಂಪಾದನೆ ಆಗುವುದು, ಶತ್ರುತ್ವ ಸಂಪಾದನೆ ಆಗುವುದು ಮಾಡುವ ಉಪಕಾರದಿಂದ, ಅಪಕಾರದಿಂದ. ನೀನು ಸಹಾಯ ಮಾಡಿದೀಯಾ, ನೀನು ದೊಡ್ಡ ಮಿತ್ರ, ಭಾರಿ ಆಪ್ತ ಗೆಳೆಯ, ಆಪ್ತ ಮಿತ್ರ. ನೀನೇನಾದ್ರೂ ಅವನಿಗೆ ಉಪಕಾರ ಮಾಡಲಿಲ್ಲ, ಪ್ರತ್ಯುತ ಅಪಕಾರವೇ ಆಯ್ತು ಅವನಿಗೆ ನಿನ್ನಿಂದ, ಅಯ್ಯೋ ನಿನ್ನಂತ ಶತ್ರುವೇ ಬೇರಿಲ್ಲ ಅವನಿಗೆ. ಆಗ ಶತ್ರುತ್ವ ಬಳಿ ಹೊಡೆದವನು ಅಷ್ಟು ಜೋರ ಇರ್ತಾನೆ. ಅದನ್ನ ಮನುಷ್ಯ ಸ್ವಾರ್ಥಿ, ಸೆಲ್ಫ್ ಸೆಂಟರ್. ಇಡೀ ನಮ್ಮ ದೇಶಕ್ಕೆ ಅಂಟಿದ ಇದು ದೊಡ್ಡ ರೋಗ ಇದುವೇ. ಯಾರೊಬ್ಬರಿಗೂ ಯಾರು ಸಹಾಯ ಮಾಡುವುದಿಲ್ಲ, ಯಾವ ಮಟ್ಟಿನಲ್ಲಿಯೂ, ಮಾತಿನಲ್ಲಿ ಆಗಲಿ, ದುಡ್ಡಿನಲ್ಲಿ ಆಗಲಿ, ವೃತ್ತಿಯಲ್ಲಿ ಆಗಲಿ. ಮತ್ತೆ ಅವರೆಲ್ಲೆಲ್ಲ ಬುದ್ಧಿವಂತಿಕೆ ಉಂಟಲ್ಲ, ದೊಡ್ಡಸ್ತಿಕೆ ಉಂಟಲ್ಲ, ಭಾರಿ ಇದ್ದಾರಲ್ಲ, ದೊಡ್ಡ ಕುಳಗಳಲ್ಲ, ಅಂದ್ರೆ ಇದೆಲ್ಲ ಯಾವುದರಲ್ಲಿ ಅವರ ಚಾಣಾಕ್ಷತನ, ದೊಡ್ಡತನ ಅಂದ್ರೆ ಇನ್ನೊಬ್ಬರನ್ನು ಮೋಸಗೊಳಿಸುವುದರಲ್ಲಿ ಮಾತ್ರ ಅಂತ. ಇದು 100 ವರ್ಷದ ಹಿಂದೆ ಹೇಳಿರತಕ್ಕ ವಿದೇಶಿಯನಿಗೆ ಇಲ್ಲಿ ನಿಂತು ಮಾತಾಡಿದವ. ಮಗದೊಬ್ಬನನ್ನು ಮೋಸ ಮಾಡಲಿಕ್ಕೆ ಇಲ್ಲಿನ DNA-ಯಲ್ಲಿ 2 ಸರಪಳಿಗಳು ಗಟ್ಟಿ ಅಂಟಿಕೊಂಡಿ, ಒಂದು ಕ್ಷುದ್ರವಾದ ಕಪ್ಪು ನೀಲ ಬಣ್ಣದ್ದು, ಇನ್ನೊಂದು ರಾಜಸವಾದ ಕೆಂಪು ಬಣ್ಣದ್ದು. ಕಾಮಕ್ರೋಧಗಳ ನೆಲವೀಡು ಇವತ್ತಿನ ಇಲ್ಲಿನ ಭಾರತ ದೇಶದ ವಂಶತಂತುಗಳ ಜನರ ವ್ಯವಸ್ಥೆಗಳು. ಅದರಲ್ಲಿ ಬಿಳಿ ಕಲೆಯೇ ಇಲ್ಲ, ಶ್ವೇತ ತಂತುವೇ ಇಲ್ಲ, ಔನ್ನತ್ಯ ಸಂಪಾದನೆ ಮಾಡತಕ್ಕ ಕಥೆಯೇ ಬರುವುದಿಲ್ಲ.
ಅದನ್ನಿಲ್ಲಿ ಹೇಳ್ತಾನೆ. ಯಾವತ್ತಾಗಿ ನೀನು ಒಳ್ಳೇದು ಮಾಡಿದ್ಯಾ, ಉಪಕಾರ ಮಾಡಿದ್ಯಾ, ನಿನ್ ಫ್ರೆಂಡ್, ನೀನು ಅಪಕಾರ ಮಾಡಿದೆ ಅಂತ ಆದ್ರೆ ಸಾಕು, ನಿನ್ನ ಮೇಲೆ ಅವರು ಶತ್ರು ಆಗ್ತಾರೆ. ಯಾವತ್ತೂ ಹಾಗೆ ನೀನು 100 ಗಟ್ಟಲೆ ಉಪಕಾರ ಮಾಡಿ ಲೆಕ್ಕಕ್ಕಿಲ್ಲ, ಒಂದು ಅಪಕಾರ ಮಾಡಿದ್ರೆ ಸಾಕು 100 ಹೊಡೆದಾಗಿ ನಿಮ್ಮ ಮೇಲೆ ಶತ್ರುತ್ವದ ಆರೋಪ ಮಾಡುತ್ತಾರೆ. ಇದು ಭಾರಿ ಡೇಂಜರ್ ಅಂತ. ಅಂದ್ರೆ ಶತ್ರು ಮಿತ್ರ ಆಗುವುದು, ದ್ವೇಷ ಆಗುವುದು ಎಲ್ಲ ಇಷ್ಟರಲ್ಲೇ. ಇಂಥದ್ದೇ ಮೂಟೆ ಕಟ್ಟಿಕೊಂಡಾಗುವಂಥದ್ದು ವ್ಯವಸ್ಥೆ ಮನುಷ್ಯನದ್ದು. ರಾಜ ಏನ್ ಮಾಡಬೇಕು ಅಂದ್ರೆ ಧರ್ಮೇಣ ರಾಜಾನಃ ಚರಂತಿ ವಿಜಿಗೀಷವ. ರಾಜ ಎರಡೂ ಕಡೆಯೂ ಇರ್ತಾನೆ. ರಾಜ ಧರ್ಮದಲ್ಲಿಯೂ ನಡೀತಾನೆ, ಅಧರ್ಮದಲ್ಲಿಯೂ ನಡೀತಾನೆ. ಕೆಲಸ ಆಗ್ಬೇಕಲ್ಲ. ಕೆಲವೊಮ್ಮೆ ತಪ್ಪುಗಾರರ ನಡೆಗೆ ತಪ್ಪಿನಿಂದಲೇ ಹೋಗ್ತಾನೆ ಅವನು, ಒಳ್ಳೆಯವರಲ್ಲಿ ಒಳ್ಳೆಯವರಿಂದ ನೋಡ್ತಾನೆ. ಆದ್ರೆ ಧರ್ಮಗಳ ಎರಡರಲ್ಲಿಯೂ ರಾಜನಿಗೆ ಪ್ರವೇಶ ಇದೆ, ಅಧಿಕಾರ ಇದೆ, ನಡಿಲಿಕ್ಕೆ ಕತೆ ಇದೆ. ನೋಡಿ ಮನುಷ್ಯರ ಕತೆ ಹೇಗೆ ಅಂದ್ರೆ, ಈ ಉಪಕಾರ ಮಾಡಿದಾಗ ಅಪಕಾರ ಮಾಡಿದಾಗ ಬೇಕಾದಾಗ ಅಂದ್ರೆ ಭೀಷ್ಮರು ಹೇಳ್ತಾರೆ, ಯಸ್ಯೈವತು ಮನುಷ್ಯಸ್ಯ ನರಹ ಮರಣಮಿಚ್ಛತಿ ತಥಾ ಪರ್ಯಾಗತೆ ಕಾಲೇ ಪುನಃ ಜೀವಿತಮಿಚ್ಛತಿ. ಒಬ್ಬ ಮನುಷ್ಯನ ಮೇಲೆ ಅವನು ಸತ್ತೇ ಹೋಗ್ರಿ ಅಂತ ಒಬ್ಬ ಅನುಕೂಲವಾದಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರಿ, ಡೆಡ್ ಅಗೇನ್ಸ್ಟ್ ಅಂತೇವಲ್ಲ, ಹಾಗೆ ಒಬ್ಬ ನೋಡ್ತಾ ಇದ್ರೆ ಅದೇ ಮನುಷ್ಯ ಅವನನ್ನು ಮತ್ತೆ ಬದುಕಿಸುವಂತೆ, ಬದುಕಿರಬೇಕಂತೆ ಅವನ ಜೀವನವನ್ನು ಇಷ್ಟಪಡ್ತಾನೆ ಅಂತ ಹೇಳುವ ಕಾಲ ಬದಲಾಗಿದೆ. ಬೇಕು ಅಂದಾಗ ಮನುಷ್ಯನನ್ನು ಹೇಗೆ ಬೇಕಾದ್ರೂ ಎತ್ತಿ ಹಿಡಿತಾರೆ, ಬೇಡ ಅಂದಾಗ ಮನುಷ್ಯರನ್ನು ಹಾಗೆ ಅಷ್ಟಕ್ಕೆ ನೆಲಕ್ಕೆ ಚಚ್ಚುತ್ತಾರೆ. ಒಬ್ಬನ ಸಾವನ್ನು ಇಷ್ಟಪಟ್ಟ ಒಬ್ಬ ವ್ಯಕ್ತಿ ಅವನದ್ದೇ ಬದುಕನ್ನು ಇಷ್ಟಪಡ್ತಾನೆ ಕೆಲವೊಮ್ಮೆ, ಅವನಿಗೆ ಟೈಮ್ ಬಂದಾಗ, ಅವನಿಗೆ ಬೇಕಾದ, ಇದ್ರೆ ಒಳ್ಳೇದಿತ್ತು ಹಾಗೆ ಹೀಗೆ ಅಂತ. ಹಾಗಾಗಿ ಇದೇನು ಅರ್ಥ ಆಗುವುದಿಲ್ಲ ಅಂತಾನೆ. ಮನುಷ್ಯ ಕಾಲದಲ್ಲಿ ಬೇಕಾದಾಗೆ ಶತ್ರು ಮಿತ್ರ ಆಗುವುದರಿಂದ ಯಾರನ್ನು ಏನು ಅಂತ ನಾವು ವಿಶ್ವಾಸ ಪಡೆಯಲಿಕ್ಕೆ ಬರ್ತದೆ, ಯಾರನ್ನು ಯಾರ ಮೇಲೆ ಎಷ್ಟು. ನಾವಂತೂ ರಾಜರು ಯಾವತ್ತೂ ಸಿಕ್ಕಿ ಬಿಡಬಾರದು. ಪ್ರಮಾದಿನಂತೂ ರಾಜಾನಂ ಲೋಕಾಹ ಪರಿಭವಂತಿತು. ಎಲ್ಲಿಯಾದರೂ ಎಚ್ಚರ ತಪ್ಪುವ, ತಪ್ಪಾಗಿ ಆಚರಣೆಯನ್ನು ಗೊತ್ತಿಲ್ಲದೆ ಮಾಡಿಬಿಡುವ ರಾಜನಂತೂ ಲೋಕಕ್ಕೆ ಸಿಕ್ಕಿ ಬೀಳ್ತಾನೆ. ಆದ್ರಿಂದ ರಾಜ ಯಾವತ್ತು ಎಚ್ಚರ ತಪ್ಪಬಾರದು, ಅಮಲಿಗೆ ಸೇರಬಾರದಾತ, ಬಹಳ ಗಟ್ಟಿಗನಾಗಿ ತಪ್ಪು ಮಾಡದವನಂತೆ ಅವನಿರಬೇಕು. ಆಗ ಮಾತ್ರ ಅವನನ್ನು ಜನ ಮೆಚ್ಚುತ್ತಾರೆ, ಇಲ್ಲ ಆದರೆ ಜನ ಅವನನ್ನು ಜಗುತ್ತಾರೆ. ಅಸಾಧು ಸಾಧುತಾಮೇತಿ ಸಾಧುರ್ಭವತಿ ದಾರುಣ. ಒಳ್ಳೆಯವನೇ ಕೆಟ್ಟವನಾಗ್ತಾನೆ, ಕೆಲವೊಮ್ಮೆ ಕೆಟ್ಟವನೇ ಒಳ್ಳೆಯವನಾಗ್ತಾನೆ. ಶತ್ರುವೇ ಮಿತ್ರನಾಗಬಹುದು, ಮಿತ್ರನೇ ಶತ್ರು ಆಗಬಹುದು. ಕಾಲ ಬಂದಾಗ ಎಲ್ಲ ಚೇಂಜ್ ಆಗ್ತದೆ. ಪ್ರತ್ಯಾಗತೆ ಕಾಲೇ ಅದಕ್ಕೆ ಹೇಳುದು, ಸಮಯ ಬರಲಿ, ಸಮಯ ಬಂದ್ರೆ ಸಾವನ್ನು ನಿರೀಕ್ಷಿಸುವ ಅವನೇ ನಮ್ಮನ್ನು ಬದುಕಿಸಲಿಕ್ಕೆ ನೋಡ್ತಾನೆ. ಅದೇ ಸಮಯ ತಪ್ಪಿದಾಗ ಬದುಕಿಸಲು ನೋಡಿದವ ಅವನೇ ಸಾಯಿಸಲಿಕ್ಕೆ ನೋಡ್ತಾನೆ. 3 ಹೊತ್ತು ಊಟ ಹಾಕಿ ಬಹಳ ಚೆಂದಾಗಿ ನೋಡಿಕೊಳ್ಳುವ ಒಂದು ಮಾಂಸದೂಟ ಮಾಡತಕ್ಕಂಥ ಮನೆಯ ಮಂದಿಯಲ್ಲಿ ಇರುವ ಸಾಕು ಪ್ರಾಣಿಗಳಂತೆ ಅವುಗಳಿಗೆ ಗೊತ್ತೇ ಇಲ್ಲ, ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನನ್ನು ವಾಕಿಂಗ್ಗೆ ಮೀಟಿಂಗ್ಗೆ ಅಂತ ತಿಳ್ಕೊಳ್ತದೆ. ಕತ್ತು ಕಳೆದು ತಿಂದದ್ದೇ ಗೊತ್ತಾಯ್ತಾವತ್ತ. ಹಾಗೆ ಮನುಷ್ಯ ಯಾವಾಗ ಸಮಯ ಬಂದಾಗ ಕಡಿತಾನೆ, ಯಾವಾಗ ಮೆಚ್ಚುತ್ತಾನೆ ಅರ್ಥ ಆಗ್ತಾ ಇಲ್ಲ, ಆಗುವುದಿಲ್ಲ. ಮನುಷ್ಯರ ಸ್ವಭಾವೇ ಹಾಗೆ ಅಂತಾನೆ. ಭೀಷ್ಮನು ಹೇಳುತ್ತಾನೆ ಹಾಗೆ, ಸರಿ ಇಲ್ಲ ಅವನು ಅಂತ ಹೇಳಿ. ಅನಿತ್ಯ ಚಿತ್ತ ಅಂತಾನೆ, ಅವನದ್ದು ಹೇಗೆ ಆಗ್ತದೆ ಇಲ್ಲ. ಅನಿತ್ಯ ಚಿತ್ತ ಪುರುಷ ತಸ್ಮಿನ್ ಕೋಜಾತು ವಿಶ್ವಸೇದ್. ಯಾವನು ತಾನೇ ವಿಶ್ವಾಸವನ್ನಿಟ್ಟ, ಗಾಢವಾದ ನಂಬಿಕೆಯನ್ನು ಕ್ಷಣಚಿತ್ತ ಬದಲಾಗತಕ್ಕಂಥ ಮನುಷ್ಯನಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ? ದುಡ್ಡು ಬಂದಾಗ ಒಂದು ರೀತಿ ಆಡ್ತಾನೆ, ಕುಡಿದು ಬಂದಾಗ ಒಂದು ರೀತಿ ಆಗ್ತಾನೆ, ಅಧಿಕಾರ ಸಿಕ್ಕಿದಾಗ ಒಂದು ಬಗೆ ಆಗ್ತಾನೆ, ಫ್ರೆಂಡ್ಸ್ಗಳು ಬಂದಾಗ ಮೌತ್ತಂದೆ ಆಗ್ತಾನೆ, ವ್ಯಸನಗಳಿಗೆ ವಾಲಿದಾಗ ಹೀಗೆ ಹೊತ್ತಿಗೆ ಬಗೆ ಬಗೆಯ ಬಣ್ಣಗಳನ್ನು ತಂದುಕೊಳ್ಳತಕ್ಕಂತಹ ಚಿತ್ತ ಸರಿ ಇಲ್ಲದವನಿಗೆ. ಅದರಿಂದ ಕೃಷ್ಣ ಹೇಳಿದ್ರು, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಅಂತ. ಬಹುಶಾಖಾಖ್ಯ ಅನಂತಾಷ್ಟ ಬುದ್ಧಯ ಅವ್ಯವಸಾಯಿನ ಅಂತ. ಸರಿಕಟ್ಟು ಅಧ್ಯಯನ ಮಾಡಿಕೊಂಡವರ ತಲೆ 100 ಕಡೆಗೆ ವಾಲ್ತದೆ, ಓಡ್ತದೆ. ಹಾಗಾಗಿ ಒಳ್ಳೆ ಬುದ್ಧಿಮಂತರ ನಾಡಿ ಜಾಡಿನಂತೆ ಏಕ ಪ್ರಕಾರವಾಗಿರ್ಲಿಕ್ಕೆ ಬೇಕು, ಬಹಳ ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಬರುತ್ತೆ. ಹೀಗಾಗಿ ಅನಿತ್ಯ ಚಿತ್ತರ ಬಗ್ಗೆ ನೀನು ಎಚ್ಚರ ಆಗ್ಲಿಕ್ಕೆ ಬೇಡ. ತಸ್ಮಾತ್ ಪ್ರಧಾನಂ ಯತ್ ಕಾರ್ಯಂ ಪ್ರತ್ಯಕ್ಷಂ ತತ್ಸಮಾಚಾರ. ಅದರಿಂದ ಒಂದೊಮ್ಮೆ ಪ್ರಧಾನವಾದ ಕೆಲಸ ಇದ್ರೆ ಅದನ್ನು ನಾವೇ ಮಾಡಬೇಕು, ಇನ್ನೊಬ್ಬರಿಂದ ಮಾಡಿಸಬೇಕು ಅಂತ ಹೊರಟು ಅವನ ಮೇಲೆ ಭರವಸೆ ಎಷ್ಟು ಅಂತ ನೋಡಿಕೊಳ್ಳುವುದು, ಅವನನ್ನು ಮತ್ತೆ ನಂಬಬಹುದ ಬೇಡವಾ ಅಂತ ಮಗದೊಬ್ಬನಲ್ಲಿ ಕೇಳುವುದು, ಅವನವನೇ ಆಗದೇ ಇರುವವನು ನಂಬಬಾರದು ಅಂತ ಮೊದಲು ಹೇಳಿ ಮತ್ತೆ ನಿನ್ನಿಷ್ಟ ಅಂತ ಹೇಳಿ ನಮ್ಮನ್ನು ಅಲ್ಲಾಡಿಸುವುದು, ಇದೆಲ್ಲ ಬೇಡ.
ಮುಖ್ಯ ಕಾರ್ಯಗಳಿಗೆ ನಾವೇ ನಮ್ಮನ್ನು ತೊಡಗಿಸಿಕೊಂಡು ಇನ್ನು ಕೆಲವಕ್ಕೆ ನಂಬಬಹುದಾದವರನ್ನು ನಂಬುವಂತೆ ಮಾಡಲಿಕ್ಕೆ ಬಿಟ್ಟುಕೊಡಬಹುದು ಒಂದು ದೃಷ್ಟಿಯಿಂದ. ಹೀಗೆ ಮಿತ್ರ ಸಮಾಜದ ಬಗ್ಗೆ ಬಹಳ ಚಂದವಾಗಿ ಮಾತಾಡಿ ಭೀಷ್ಮರು ಹೇಳ್ತಾರೆ, ಏಕಪ್ರಕಾರ ಒಬ್ಬನಲ್ಲೇ ಪರಿಪೂರ್ಣವಾದ ಸುಮ್ಮನೆ ವಿಶ್ವಾಸವನ್ನು ಗಾಢವಾಗಿ ಮಾಡಲಿಕ್ಕೆ ಹೋಗಬಾರದು. ಹಾಗೆ ಏಕಪ್ರಕಾರವಾಗಿ ಸುಮ್ಮನೆ ಯಾರಲ್ಲಿ ಅವಿಶ್ವಾಸವನ್ನು ನಡೆಸಲಿಕ್ಕೂ ಹೋಗಬಾರದು. ಕಾರಣ ಇಲ್ಲದೆ ನಂಬುವುದು, ಕಾರಣ ಇಲ್ಲದೆ ಅವನನ್ನು ಬದಿಗಿಡುವುದು ಇದೆಲ್ಲ ಸರಿ. ಏಕಾಂತೇನ ಹಿ ವಿಶ್ವಾಸ ಕೃಷ್ಣ ಧರ್ಮ ಅರ್ಥನಾಶ. ಒಮ್ಮೆಲೆ ಹೋಗಿ ಒಬ್ಬರ ಮೇಲೆ ಪೂರ್ಣವಾದ ಭರವಸೆಯನ್ನು ಬಿಡುವುದು ಅಂದ್ರೆ ಇವನ ಧರ್ಮ ಅರ್ಥ ಎರಡು ಸೋಯಿತು ಅಂತ ಅರ್ಥ. ಕೆಟ್ಟದ್ದು ಕೆಲಸ ಆಗ್ಬಹುದು ಅವನ ನಂಬಿ, ಮತ್ತೆ ದುಡ್ಡೊಂದು ಅವನು ನುಂಗಿ ಹೊಡೆದಿರ್ತಾನೆ, ಅವನಿಗೆ ಗೊತ್ತಿರ್ತದಲ್ಲ. ಹಾಗಾಗಿ ಏಕಪ್ರಕಾರ ಒಮ್ಮೆಲೆ ವಿಶ್ವಾಸವನ್ನು ತಳಿಲಿಕ್ಕೆ ಹೋಗಬೇಡ. ನಿಜಾನವಾಗಿ ಗುರುತಿಸಿ ಹಂತವಾಗಿ ವಿಶ್ವಾಸವನ್ನು ಬೆಳೆಸು. ಸರಿ, ನಾವು ವಿಶ್ವಾಸವೇ ಮಾಡೋದಿಲ್ಲ ಯಾರ ಮೇಲೆ ಹೇಳಿದ್ರೆ, ಅಯ್ಯ ಅವಿಶ್ವಾಸಶ್ಚ ಸರ್ವತ್ರ ಮೃತ್ಯುನಾಭಿ ವಿಶೇಷ, ಸಾವಿಗಿಂತ ಕಡೆ. ನಾನು ಹಾಗೆ ಹೇಳಿದ್ದಲ್ಲ, ಮನೆ ಮಂದಿಯ ಒಳಗೇನೆ ನಮಗೆ ಬೇಕಾದಷ್ಟು ಸಂಬಂಧ ಪ್ರಜ್ಞೆಗಳು ಇರಲಾಗಿ, ಕೈ ಹಿಡಿದ ಮಂಡದಿಯನ್ನು, ಗಂಡನನ್ನು, ಹುಟ್ಟಿ ಬಂದ ಮಕ್ಕಳನ್ನು, ಪರಿಚಾರಕರನ್ನು, ತಂದೆ ತಾಯಿಗಳನ್ನು, ಅತ್ತೆ ಮಾವರನ್ನು, ಇವರನ್ನೆಲ್ಲ ಅವಿಶ್ವಾಸ ದೃಷ್ಟಿಯಿಂದ ನೋಡಿಕೊಳ್ಳುವುದು ಅಂದ್ರೆ ಮನೆಯಲ್ಲಿ ಮರಣದ ಅಂತ ಅರ್ಥ. ಆಗುವುದೇ ಎಲ್ಲೆಡೆಯೂ ವಿಶ್ವಾಸ ಇಲ್ಲ. ನೋಡಿ, ಬಸ್ ಹತ್ತಾನೆ, ವಿಶ್ವಾಸ ಇಲ್ಲ ರೀ. ಡ್ರೈವರ್ ಎಲ್ಲಿಯಾದ್ರೂ ಕುಡಿದಿದ್ರೆ ಇಲ್ಲ, ಎಲ್ಲಿಯಾದ್ರೂ ಕಣ್ಣು ಕೂರಿದ್ರೆ ಇಲ್ಲ, ಅಲ್ಲ ನಿದ್ದೆ ಬಂದ್ರೆ ಅವನಿಗೆ ಇಲ್ಲ, ಅವನೇನಾದ್ರೂ ಮಾತಾಡುವಾಗ ಯಾರ ಹತ್ರ ಅದು ಮಾತಾಡಿ ಆಚೀಚೆ ನೋಡಿದ್ರೆ ಇಲ್ಲ, ರಸ್ತೆ ತಪ್ಪುವುದಿಲ್ಲವ. ಅಲ್ಲ ಎಲ್ಲಿಯಾದ್ರೂ ಅವನಿಗೆ ಮನಸ್ಸಿನಲ್ಲಿಯೇ ಮನೆಯದ್ದು ಯೋಚನೆ ಬಂದ್ರೆ ಎಲ್ಲಿಯಾದ್ರೂ ಹೋಗಿ ಗುದ್ದಿ ಬಿಟ್ರೆ ಅದು ಸರಿ. ಕಾಣುವ ಎಲ್ಲ ಕೆಲಸವನ್ನು ಇಲ್ಲ ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಡ್ರೈವರ್ ಕೂತವನಿಗೆ ಮನಸ್ಸಿನಲ್ಲಿ ಮನೆ ಎಚ್ಚರಾಗಿ ಒಂದ್ಸರ್ತಿ ಯಾವುದೋ ಪ್ರಿಯವಾದ ವಸ್ತುವನ್ನು ಕಂಡು ಅವನು ಕಣ್ಣೇ ಮುಚ್ಚಿಕೊಂಡದನ್ನು ಯೋಚನೆ ಮಾಡಿಕೊಂಡ್ರೆ ಎದುರಿದ್ದ ವಾಹನಕ್ಕೆ ಗುದ್ದಿ ಸಾಯಿಸುವುದಿಲ್ವ? ಅದರಿಂದ ಬೇಡವಾ, ಈ ಬಸ್ ಹತ್ತುವುದು ಬೇಡ, ಆಯ್ತು ಹಿಂದಿನ ಬಸ್ ಹತ್ತುವ. ಆ ಹಿಂದಿನ ಬಸ್ಸಿನಲ್ಲಿ ಡ್ರೈವರ್ ಗತಿ ಹೀಗೆ, ನಮಗೆ ವಿಶ್ವಾಸ ಇಲ್ಲ, ಎಂತ ಮಾಡ್ತಾನೆ ಗೊತ್ತಿಲ್ಲ. ಈಗ ತಾನೇ ಗಲಾಟೆ ಮಾಡಿ ಬಂದಿದ್ರೆ ಮಾಲಕರ ಹತ್ರ ಎಲ್ಲ ಇಲ್ಲಿ ಕೋಪವನ್ನು ಅವನು ಸ್ಟೇರಿಂಗ್ ಮೇಲೆ ತೋರಿಸಿ 3 ಸುತ್ತು ಸುಮ್ಮನೆ ತಿರುಗಿಸಿದ್ರೆ ಹೌದು. ಮತ್ತೆ ನೋಡಿ, ಯಾವಾಗ ನೀವು ನಂಬ್ತೀರಿ? ಯಾವ ಆಸ್ಪತ್ರೆ ಹೋದ್ರೆ ಯಾವ ಡಾಕ್ಟರ್ ನೀವು ಒಪ್ತೀರಿ? ಅವನು ಸಮಯ ಇಲ್ಲವೇನೋ ಓದಿದ್ದು, ಇವತ್ತು ದುಡ್ಡು ಮಾಡ್ಲಿಕ್ಕೆ ಕೂತಿದ್ದಾನೇನು, ಇವನಿಗೆ ಎನಾಲಿಸಿಸ್ ಮಾಡಿ ಬರುವುದಿಲ್ಲ ಏನೋ. ಹೀಗೆ ಪ್ರತಿಯೊಂದು ಕಡೆಯಲ್ಲಿ ನೀನು ಯೋಚನೆ ಮಾಡ್ತಾ ಹೋದ್ರೆ ನೀನು ಯಾವ ಆಸ್ಪತ್ರೆ ಹೋಗ್ತಿ? ಒಂದು ವಿಶ್ವಾಸ ಪಡೆಯದಿದ್ರೆ ಒಬ್ಬ ರೈತ ಬಿತ್ತುತ್ತಾನೆ, ಬಿತ್ತಲಿಕ್ಕೆ ಹೋಗುವಾಗ ಮೇಲೆ ನೋಡ್ತಾನೆ, ಮೋಡ ಉಂಟಾ ಇಲ್ವಾ, ಅಲ್ಲ ನಾಳೆ ಬರ್ತದೆ, ನಾಳೆ ಬರದಿದ್ರೆ ಇವತ್ತು ಬಿತ್ತುವುದು ಬೇಡ, ಮತ್ತೆ ನಾಳೆ ನೋಡುವ. ಹೀಗಾಗಿ ವಿಶ್ವಾಸವನ್ನು ಮಳೆಯ ಮೇಲೆ ತರೆದಿದ್ರೆ, ನೆಲದ ಮೇಲೆ ಒಪ್ಪದಿದ್ರೆ ಅವನು ಬದುಕುವುದು ಹೇಗೆ? ಎಲ್ಲ ಹಾಗೆ ಪ್ರತಿ ಪದಾರ್ಥಗಳು, ವ್ಯಾಪಾರ ವ್ಯವಹಾರಗಳೆಲ್ಲ ಅದರಲ್ಲಿ ವಿಷ ಉಂಟಾ, ನನ್ನ ಸಾವು ಬರ್ತದ ಕೊನೆಗೆ, ಹೆದರಿಕೊಂಡು ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಎಲ್ಲ ಕಡೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಇಲ್ಲದೆ ಇರುವುದು ಸಮಾಜ ಕ್ಷೇಮ ಅಲ್ಲ. ಅವಿಶ್ವಾಸ ಸರ್ವತ್ರ ಮೃತ್ಯುನಾ ವಿಶಿಷ್ಯದ, ಅದು ಸಾವಿಗಿಂತ ದೊಡ್ಡದು. ಒಪ್ಪಬೇಕು, ಒಪ್ಪದಿರಬೇಕು, ಬೇಕಾದಾಗ ಬೇಕಾದಷ್ಟು, ಬೇಕಾದವರನ್ನು ಬೇಕಾದವರಂತೆ ಎನ್ನುವುದೇ ಮುಖ್ಯ ತಾತ್ಪರ್ಯ. ಭೀಷ್ಮ ಧರ್ಮರಾಜ ಕೇಳಿದ್ದಕ್ಕೆ ಭೀಷ್ಮನಲ್ಲಿ ಯಾರನ್ನು ನಾನು ಒಪ್ಪಲಿ, ಯಾರನ್ನು ಒಪ್ಪುವುದು ಕೇಳುತ್ತಾನವ. ಹೇಗೆ ಒಪ್ಪುವುದು? ಅಕಾಲ ಮೃತ್ಯು ವಿಶ್ವಾಸ ಅವಿಶ್ವಾಸನ್ ಹಿ ಪ್ರಮಾದ್ಯತೆ. ಹಾಗೆ ನಾವು ಭಾರಿ ಗಾಢವಾದ ನಂಬಿಕೆಯನ್ನಿಟ್ಟು ಬಿಟ್ರೆ ಅದು ಯಾವಾಗ ನಮ್ಮನ್ನು ಮುಳುಗಿಸ್ತದೆ ಗೊತ್ತಿಲ್ಲ. ಅಕಾಲ ಮೃತ್ಯು ಬರ್ತದೆ. ಅಕಾಲ ಮೃತ್ಯುವಿಂದ ಹೇಳದೆ ನಾವು ಸಾವಾಗ್ತದೆ, ನೋವಾಗ್ತದೆ, ತಪ್ಪಿ ಹೋಗ್ತದೆ, ಬಿದ್ದು ಹೋಗ್ತದೆ. ಆದ್ರಿಂದ ಪೂರ್ಣ ಪ್ರಮಾಣದ ವಿಶ್ವಾಸ ಮಾಡಿದ್ರೆ ಸಾವು ಗ್ಯಾರಂಟಿ. ಅವಿಶ್ವಾಸನ್ ಹಿ ಪ್ರಮಾದ್ಯತೆ. ನಾವು ವಿಶ್ವಾಸ ಕೊಡುವುದಿಲ್ಲ ಅಂದ್ರೆ, ವಿಶ್ವಾಸ ಕೊಡದಿದ್ರೆ ಕೆಲಸವೇ ಆಗುವುದಿಲ್ಲ. ಅಡುಗೆಯವನ ಮೇಲೆ ವಿಶ್ವಾಸ ಇಲ್ಲ, ಎಲ್ಲಿಯಾದ್ರೂ ಅವನು ಮಾಡುವಾಗ ಸರಿ ಮಾಡದೇ ಇದ್ರೆ ಪಾಯ್ಸನ್ ಆಗಿ ಸತ್ರೆ ನಾನು ಆಯ್ತು ಬೇಡ ಮಾಡುದವ. ಮತ್ತೆ ಯಾರಂತ ಅರಸುದು? ಇವನು ಮಾಡಿ ಬರುದಿಲ್ಲ, ಮುರಿಸೋದಿಲ್ಲ. ಇನ್ನೊಬ್ಬನನ್ನು ಕುಳ್ಳಿರಿಸಿದ್ರೆ ಅವನು ಅಡುಗೆಯವನಲ್ವ, ಹೀಗೆ ಅಲ್ವ, ಮತ್ತೆ ಆಗ್ಲಿಲ್ಲ. ಹಾಸಿಗೆಯಾಗಿ ಹೋದ ಕೆಲಸದವ, ಇವ ಹಾಸಿಗೆಯನ್ನು ತೆಗೆದಿಲ್ಲ, ಅಡಿಗೆ ಮೇಲೆಲ್ಲ ಮಾಡಿ ನೋಡಿ ಹೋದೆ, ಬಾಂಬ್ ಇಟ್ಟಿದ್ದಾನ, ಮುಳ್ಳಿಟ್ಟಿದ್ದಾನೆ ಏನಾದ್ರು ಅಂತ. ಇದು ಪ್ರತಿನಿತ್ಯ 3-4 ಗಂಟೆ ಹಾಸಿಗೆಯನ್ನು ಸರಿ ಮಾಡುದು, ಮತ್ತೆ ಕೋಣೆ ಸುತ್ತ ನೋಡುದು ಎಲ್ಲಿಯಾದ್ರೂ ಉಂಟು ಹೆಚ್ಚು ಕಡಿಮೆ ಆಗಿದೆಯೋ ಅಂತ. ಯಾರಾದ್ರೂ ಏನಾದ್ರೂ ಅಡಗಿ ಕೂತಿದ್ರೆ, ಇಟ್ಟು ಹೋಗಿದ್ರೆ ಮನೆಗೆ ಹೊದಿಕೆಯಲ್ಲಿ ಏನಾದ್ರೂ ಉಂಟು ಹೆಚ್ಚು ಕಡಿಮೆ ನೋಡುದು. ನೋಡಿ, ವಿದುರ ಕೃಷ್ಣ ಕೂತಾಗ ಸಂಧಾನದ ಆಸನವನ್ನು ಮುಟ್ಟಿ ಕೂತವ, ಎಲ್ಲಿಯಾದ್ರೂ ಏನಾದ್ರೂ ದುರ್ಯೋಧನಾದಿಗಳು ಕೀಟಲೆ ಮಾಡಿದ್ದಾರೆ ಕೃಷ್ಣನಿಗೆ ಅಂತ ಈ ಸಂಶಯ.
ದುರ್ಯೋಧನಾದಿಗಳ ಮೇಲೆ ವಿಶ್ವಾಸ ಇಲ್ಲ ವಿದುರನಿಗೆ, ಅದು ಸತ್ಯ. ಹೀಗಾಗಿ ವಿಶ್ವಾಸ ಇಲ್ಲದೆ ಇದ್ದುಕೊಂಡ್ರೆ ನಾವು ಸಿಕ್ಕಿ ಬೀಳುತ್ತೇವೆ, ವಿಶ್ವಾಸ ಇಟ್ಟರೂ ಸಿಕ್ಕಿ ಬೀಳುತ್ತೇವೆ. ಆದ್ರಿಂದ ತಸ್ಮಾತ್ ವಿಶ್ವಸಿತವ್ಯಂಚ ಶಂಕಿತವ್ಯಂಚ ಕೇಶುಚಿತ್ತು. ಕೆಲವು ಕಡೆಯಲ್ಲಿ ಕೆಲವರ ಮೇಲೆ ಶಂಕೆಯನ್ನು ಇಟ್ಕೊಳ್ಬೇಕು, ಸಂಶಯವನ್ನು. ಕೆಲವರಲ್ಲಿ ಕೆಲವು ಕಡೆ ಕೆಲವೊಮ್ಮೆ ವಿಶ್ವಾಸವನ್ನು ಇಡಬೇಕು. ಆದ್ರಿಂದ ಬಸ್ ಹತ್ತುವಾಗ ವಿಶ್ವಾಸ, ಕೂತ್ಕೊಳ್ಳುವಾಗ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳಿ, ಅದು ಗುದ್ದಿದ್ರೆ ಪಕ್ಕಕ್ಕೆ ಆಗುವುದಿಲ್ಲ ಅಂತ ಹಿಂದಿನ ಗುದ್ದಿ ಅದು ಮಧ್ಯದಲ್ಲಿ ಕೂತ್ಕೊಂಡು ನೋಡಿ. ವಿಶ್ವಾಸ ಇಟ್ಟುಕೊಂಡಿದ್ದಾನೆ, ಶಂಕೆಯನ್ನು ಮಾಡ್ತಾ ಇದ್ದಾನೆ, ಆಚೆ ಈಚೆ ನೋಡ್ತಾ ಇದ್ದಾನೆ. ಎಲ್ಲ ವಿಷಯದಲ್ಲಿ ಹೀಗೆ, ಪ್ರತಿ ವ್ಯಕ್ತಿ ವಿಷಯದಲ್ಲಿ ಹಾಗೆ. ಅವನ ಮೇಲೆ ವಿಶ್ವಾಸ ಇಡು, ಎಲ್ಲಿಯಾದ್ರೂ ಅನ್ಯಾಯ ಆಯ್ತಾ ಅವನ ಮೇಲೆ ನೀನು ವಿಶ್ವಾಸವನ್ನು ಬಿಡು. ಅದನ್ನ ಸಂಶಯ ಪ್ರತಿಯೊಂದರಲ್ಲಿ ಇರಬೇಕು ದೃಷ್ಟಿಯಲ್ಲಿ. ವಿಶ್ವಾಸ ನೋಡಿ, ಧರ್ಮರಾಜ ಪಾಂಡವರು ಕಾಡಿನಲ್ಲಿದ್ದವರು. ಈಗ ಅದು ನಾವು ಕಾಡಿನ ವನವಾಸದ ಕಥೆಯನ್ನು ಕೇಳಿ ಬಂದಿದ್ದೇವೆ. ಅಲ್ಲಿ ಒಬ್ಬ ಕೂತಿದ್ದ ಅಸುರ ಅಲ್ವಾ, ಜಟಾಸುರ. ವನವಾಸದಲ್ಲಿದ್ದಾಗ ಪಾಂಡವರ ಜೊತೆಗೆ ಇದ್ದ. ಅವರು ವಿಶ್ವಾಸ ತಳೆದ್ರೋ ಇಲ್ಲವೋ? ಬ್ರಾಹ್ಮಣ ವೇಷದಲ್ಲಿದ್ದರಿಂದ ವಿಶ್ವಾಸವನ್ನು ತಳೆದಿದ್ರು. ಆದ್ರೆ ಅವನ ಚರ್ಯೆ ನೋಡುವಾಗ ಕೆಲವೊಮ್ಮೆ ಏನೋ ಪಿತೂರಿ ಮಾಡುವಾಗಿದ್ದರಿಂದ ಅವನ ಬಗ್ಗೆ ಪೂರ್ವ ವಿಶ್ವಾಸ ಇವರಿಗಿಲ್ಲ. ಒಂದು ಕಣ್ಣಿಟ್ಟಿದ್ದಾರೆ, ಏನ್ ಮಾಡ್ತಾನೆ ನೋಡುವೊಮ್ಮೆ ಅಂತ. ಹಾಗೆ ದ್ರೌಪದಿ ಪಾಂಡವರನ್ನೆಲ್ಲ ಹೊತ್ಕೊಂಡು ಹೋದಾಗ ಭೀಮಸೇನ ಬಂದು ಬಡಿದವನನ್ನು ಸಂಹಾರ ಮಾಡಿದ್ದಾರೆ. ಆದ್ರಿಂದ ಅವನ ದೃಷ್ಟಿಯಲ್ಲಿ ಒಂದು ಒಬ್ಸರ್ವೇಷನ್ ಮಾಡುವಾಗ ಅವನು ಸತ್ಯನೋ ಅಳ್ಳವೋ ಎನ್ನುವುದು ಅರ್ಥ ಆಗ್ತದೆ. ಅದು ನೋಡಿಕೊಂಡು ಕೆಲಸ ಮಾಡ್ಲಿಕ್ಕೆ ಮನುಷ್ಯನೂ ಆಗಿರ್ತಾನೆ. ಅಂದ ವಿಶ್ವಾಸ ಸಂಶಯ ಎನ್ನುವುದು ಎರಡು ವಿರುದ್ಧ ಆದ್ರೂ ಕೆಲವರಲ್ಲಿ ಅದು ಎರಡೂ ಬೇಕಾಗ್ತದೆ ಅಂತ ನೀವು. ಹಾಗಾಗಿ ನೋಡಿ, ಈಗ ವಿಶ್ವಾಸದ ಮಿತ್ರ ಎಂತ ಲಕ್ಷಣ ಅಂತ ಹೇಳಲಿಕ್ಕೆ ಕೆಲವು ಕೇಳಿದ್ನಲ್ಲ, ಪರಿಚಯ ಮಾಡಿಸುವಂತ. ಒಬ್ಬನಿಗೆ ಗದ್ದೆ ಇದೆ, ಅವನಲ್ಲಿ ಮರದಲ್ಲಿ ನೀರಿದೆ, ಅಲ್ಲಿ ಗದ್ದೆಯಲ್ಲಿ ನೀರು ತುಂಬಿದೆ. ಈಗ ಅವನ ನೀರು ಕೆಳಗೆ ಬಿಡ್ತಾನೆ ಇಲ್ವಾ? ಕೆಳಗೆ ಬಿಡಬೇಕವನು. ಬಿಟ್ರೆ ಅವನಿಗೊಂದು ಯೋಚನೆ ಅಂತ ಗೊತ್ತುಂಟ, ಅದು ಕೆಳಗೆ ಅವನ ಗದ್ದೆಯಲ್ಲಿ ನೀರು ಆಗ್ತದಲ್ಲ, ನಾನು ಯಾಕೆ ಬಿಡಬೇಕು? ಆಯ್ತು, ಕೆಳಗದವನಿಗೆ ಅವನು ಬಿಡಬೇಕಾದ್ರೂ ಅವನು ಇಷ್ಟಪಟ್ಟರೆ ಬಿಡ್ತಾನೆ, ಇಲ್ಲ ಆದ್ರೆ ಇಲ್ಲ. ಬಿಟ್ಟರೆ ದೊಡ್ಡ ಮಿತ್ರವ, ಬಿಡದಿದ್ರೆ ಶತ್ರುವ. ಕೆಳಗಿನವನಿಗೆ ಮತ್ತೆ ನೀರಿಲ್ಲ ಕಂಡದಲ್ಲಿ, ಗದ್ದೆಯಲ್ಲಿ ಪೈರು ಬೆಳಲಿಕ್ಕೆ. ಅದೇ ಮೇಲಿನವನು ಏನಾಯ್ತು ಗೊತ್ತುಂಟ, ಬೊಳ್ಳ ಬರುವಷ್ಟು ಮಳೆ ಬಂತು, ನೆರೆಯದ್ದಷ್ಟು ನೀರು ಬಿತ್ತು. ಈಗೇನ್ ಮಾಡ್ತಾನೆ? ಪೂರ ಬಾಗಿಲು ತೆಗಿತಾನೆ. ಈಗ ಕೆಳಗಿನವನಿಗೆ ಹೋಗ್ತದೆ, ತೊಂದರೆ ಇಲ್ಲ. ಬಿಡದಿದ್ರೆ ಇವನಿಗೆ ಪೆಟ್ಟುಂಟು, ಈಗ ಹೊಟ್ಟೆ ಹಾಳಾಗ್ತದೆ, ಕೊಳಿತದೆ ಗಿಡ. ನೋಡಿ, ತನಗೆ ಬೇಕಾದಾಗ ಬಿಡುತ್ತಾನೆ, ಇಲ್ಲ ಆದ್ರೆ ಇಲ್ಲ. ಬಿಡುವಾಗಲೂ ಅವನಿಗೆ ಒಂದು ಬದುಕೊಳ್ಳಿ ಅನ್ನತಕ್ಕಂಥ ಬಿಂಕ ಬೇರೆ ಇರ್ತದೆ, ಇಲ್ಲ ಆದ್ರೆ ಇಲ್ಲ. ಅಂತವನ ಮೈತ್ರಿಯನ್ನು ಅವನ ಗೆಳೆತನವನ್ನು ಹೇಗೆ ಹೇಳುವ? ಅವನು ನೀರು ಕೊಟ್ಟಿದ್ದಾನೆ, ನೀರು ಕೊಟ್ಟದ್ದಲ್ಲವ, ನೀರು ಕೊಡಬೇಕು ಅಂತ ಕೊಟ್ಟದ್ದಲ್ಲ. ಒಂದೊಮ್ಮೆ ಕೊಡದಿದ್ರೆ ಹೇಗೆ ಅಂತ ನೋಡಿಕೊಂಡವ, ಮಳೆ ಜಾಸ್ತಿ ಬಂದದ್ದಕ್ಕೆ ಕೆಳಗೆ ಹೋಗ್ಲಿಕ್ಕೋಸ್ಕರ ಬಿಟ್ಟವ. ಅದನ್ನ ಅವನು ಉಪಕಾರ ಮಾಡಬೇಕು ಅಂತ ಮಾಡಿದ್ದಲ್ಲ. ವಾಸ್ತವವಾಗಿ ಯಸ್ಯ ಕ್ಷೇತ್ರಾದ ಪ್ಯುದಗಂ ಕ್ಷೇತ್ರ ಅನ್ಯಸ್ಯ ಗಚ್ಚತ್. ಒಬ್ಬನ ಗದ್ದೆ ಇನ್ನೊಬ್ಬಗೆ ನೀರು ಹೋಗ್ದಾದ್ರೆ ನತತ್ರ ಅನಿಚ್ಛತಸ್ಯ, ಇಷ್ಟ ಮಾಡದೆ ಬಿಡುವುದಿಲ್ಲವ, ಇಷ್ಟಪಟ್ಟೆ ಬಿಟ್ಟದ್ದು. ವಿದ್ಯೇರನ್ ಸ್ವಸ್ಯ ಸೇತವ ಸರ್ವಸೇತವ. ಅವನೆಲ್ಲ ಕಟ್ಟೆಗಳನ್ನು ಕಳಚಿ ಬಿಟ್ಟು ಇಷ್ಟಪಟ್ಟು ಕೊಟ್ಟಿದ್ದಾನೆ. ಇನ್ನು ಅವನಿಗೆ ಬದುಕಿಬೇಕು ಅಂತ ಅಲ್ಲ. ಮತ್ತೆ ಹೇಗೆ ಅಂದ್ರೆ, ಬಸ್ ಮಳೆ ಬಂದಿದೆ, ತಥೈವ ಅದ್ಯುತಕಾತ್ ಭೀತಃ, ಭಾರಿ ಮಳೆ ಬಂದದ್ರಿಂದ ನೀರಿನಿಂದ ಕೊಯ್ಲು ಹಾಳಾಗ್ತದೆ ಅಂತ ಹೇಳಿಕೊಂಡವ ತಸ್ಯ ಭೇದನ ಮಿಚ್ಚತಿ, ಹೋಗ್ಲಿಕ್ಕೆ ಬಿಡ್ತಾನೆ. ನೀರು ಹೋಗ್ಲಿ ಈಗ ನೀರು ಹೋಗ್ಲಿ ಬಿಟ್ಟದ್ದು ಪ್ರೀತಿಯಿಂದ ಅಲ್ಲ, ಅವನ ಕೆರೆಯಲ್ಲಿ ಜಾಸ್ತಿ ತುಂಬಿದೆ, ಕೊಳೆ ಹಾಳಾಗ್ತದೆ ಅಂತ. ತತ್ರ ಅನಿಚ್ಛದ ತಸ್ಯ ಬಿದ್ಯೇರನ್ ಸರ್ವಸೇತವ ತಥೈವ ವಿಶೇಷವಾಗಿ ಅತ್ಯುದಕಾತ್ ಭೀತಃ, ಭಾರಿ ನೀರು ಬರ್ತದೆ ಅಂತ ಹೇಳಿಕೊಂಡೊಂದೊಮ್ಮೆ ತಸ್ಯ ವೇದನ ಮಿಚ್ಚತಿ ತಮೇವಂ ಲಕ್ಷಣಂ ವಿದ್ಯಾತ್ ತಮ ಮಿತ್ರಮಿದುರ್ಬುಧಾಃ. ಈ ರೀತಿಯಾಗಿ ಬೇಕಾದಾಗ ಸೇವೆ ಮಾಡುವವ, ಬೇಕಾದಾಗ ಬಿಡುವವ ಅಂತವನು ಒಳ್ಳೆ ಮಿತ್ರ ಅಲ್ಲ ಅಷ್ಟೆ. ಯಮೇವಂ ಲಕ್ಷಣಂ ವಿದ್ಯಾತ್ ತಮ ಮಿತ್ರಂ. ತನ್ನ ಕಾರ್ಯ ಸಾಧನೆಗೋಸ್ಕರ ಮಾತ್ರ ನೀರು ಬಿಟ್ಟದ್ದು ಕೆಳಗಿನ ಗದ್ದೆಗೆ ಅವನು ಮಿತ್ರ, ಅವನಿಗೆ ಸಹಾಯ ಆಗಲಿ ಅಂತ ಅಲ್ಲ. ಬಿಟ್ಟಿದ್ದೇನೆ ಬೇಕಾದ್ರೆ ಅಂತ ಒಮ್ಮೆ ಅಮ್ಮಿನಿಂದ ಮಳೆ ನೀರು ಜಾಸ್ತಿ ಆಗಲಿ ಅವಳು ಬಿಡೋದು ಉಪಾಯ ಇಲ್ಲ ಅಂತ ಬಿಟ್ಟದ್ದಷ್ಟೇ. ಹೀಗಾಗಿ ಅದು ಚೆನ್ನಾಗಿ ಆಗಲಿಲ್ಲ. ಇಂತಹ ಲಕ್ಷಣಗಳಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಸಹಾಯ ಮಾಡುವವನಿದ್ದು ಅದು ಬೇಡಾದಾಗ ತಾನು ಮತ್ತೊಬ್ಬನಿಗೆ ಉಪಕಾರ ಆಗ್ತದೋ ಇಲ್ಲೋ ಅಂತ ತಿಳ್ಕೊಂಡು
ಸಹಾಯ ಮಾಡದೇ ಇದ್ದು ಅನ್ಯಾಯ ಮಾಡಿದೆ ಇಂಥವರನ್ನು ಲಕ್ಷಣದಲ್ಲಿ ಮಿತ್ರರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೊಡಬೇಕು ಅಂತ ಕೊಡದೆ ಬೇಕಾಬಿಟ್ಟಿಯಾಗಿ ಕೊಡುವಾಗ ಕೊಟ್ಟಂತೆ ಮಾಡಿ ಈ ಗದ್ದೆಯ ನೀರಿನ ಕಥೆಯಂತೆ ಅನ್ಯಾಯ ಮಾಡುವವ ಮಿತ್ರ ಆಗುವುದು ಹೇಗೆ ಅಂತ ಹೀಗೆ ಇನ್ನೊಂದು ಕೆಲವು ಮಿತ್ರ ಲಕ್ಷಣವನ್ನು ಕೆಲವು ವ್ಯಾಪ್ತಿಗಳಲ್ಲಿ ಹೇಳುತ್ತಾರೆ. ಅಂತವರನ್ನು ನೀನು ಇಟ್ಕೊಂಡು ವಿಶ್ವಾಸಕ್ಕೆ ಪಡಿಬಹುದು ಅಂತ ತಿಳಿಸ್ತಾರೆ. ಟೋಟಲಿ ನಿನ್ನ ಕೆಲಸ ದೊಡ್ಡದಾಗಿದ್ರೆ ಎದುರಲ್ಲಿ ಮಾಡ್ತೀಯಾದ್ರೆ ಮಾಡ್ಲಿಕ್ಕುಂಟಾದ್ರೆ ಆದಷ್ಟು ಯಾರನ್ನು ಹೆಚ್ಚು ನಂಬದಿರಿ ಎನ್ನುವುದು ಟೋಟಲ್ ಅವನ ವಾದ. ಅದನ್ನು ಮತ್ತೆ ಕೇಳುವ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.